ಓಂ ಶ್ರೀ ಸಾಯಿರಾಮ್. ಮಾನ್ಯ ಪ್ರೇಕ್ಷಕರೇ, ದಿನಾಂಕ 15/10/92ರಂದು ಬೆಂಗಳೂರು ಅರಮನೆಯಲ್ಲಿ ಧರ್ಮಪೀಠ ಚಿತ್ರೀಕರಣ ನಡೆದಿರಲು ಇದ್ದಕ್ಕಿದ್ದ ಹಾಗೆ ಗುಡುಗು ಮಿಂಚು ಉಂಟಾಗಿ ಭಯಂಕರವಾದ ಗಾಳಿ ಬೀಸಲಾರಂಭಿಸಿತು. ಕ್ಷಣಾರ್ಧದಲ್ಲಿಯೇ ಕವಿದ ಕಾರ್ಮೋಡ ಮಳೆಯಾಗಿ ಸುರಿಯಲಾರಂಭಿಸಿದ್ದರಿಂದ ಚಿತ್ರೀಕರಣ ನಿಲ್ಲಿಸಲಾಯಿತು. ಆಗ ನಾನು ಹಾಗೂ ಶ್ರೀಯುತ ಧೀರೇಂದ್ರ ಗೋಪಾಲ್ ಅವರು ಹೋಗಿ ಮಾರುತಿ ವ್ಯಾನ್ನಲ್ಲಿ ಕುಳಿತಿದ್ದವು. ಹೀಗೆ ಲೋಕಾಭಿರಾಮವಾಗಿ ಸಂತ ಶಿಶುನಾಳ ಶರೀಫ, ಶರಣ ಬಸವೇಶ್ವರ, ಕೈವಾರ ತಾತಯ್ಯ, ಶ್ರೀ ಶಿರಡಿ ಸಾಯಿಬಾಬಾ ಮುಂತಾದ ಹಲವಾರು ಮಹನೀಯರುಗಳ ಬಗ್ಗೆ ಚರ್ಚಿಸುತ್ತಿರಲು ಇದ್ದಕ್ಕಿದ್ದ ಹಾಗೆ ನನಗೆ ಪಾದದಿಂದ ಮುಡಿಯ ತನಕ ಬೆಂಕಿ ಆವರಿಸಿ ಕಣ್ಣು ಮಂಜಾಗಿ ಕತ್ತಲಾವರಿಸಿ ಪ್ರಜ್ಞೆ ತಪ್ಪಿತು. ಆಗ ತಕ್ಷಣ ಶ್ರೀ ಧೀರೇಂದ್ರ ಗೋಪಾಲ್ ಅವರು ತಮಗೆ ತಿಳಿದ ಎಲ್ಲಾ ಪ್ರಥಮ ಚಿಕಿತ್ಸೆಗಳನ್ನು ಮಾಡಿದರೂ ಏನೂ ಪ್ರಯೋಜನವಾಗಲಿಲ್ಲ. 15 ನಿಮಿಷಗಳ ಅನಂತರ ಮತ್ತೆ ನನಗೆ ಪ್ರಜ್ಞೆ ಮರುಕಳಿಸಿ ಆವರಿಸಿದ ಬೆಂಕಿ ದೇಹ ಬಿಟ್ಟು ಇಳಿದು ಹೋಯಿತು. ಆಗ ನನಗೆ ಭಗವಾನ್ ಶ್ರೀ ಶಿರಡಿ ಸಾಯಿಬಾಬಾರವರು ದಿವ್ಯ ದರ್ಶನ ನೀಡಿ ಕಾಲಗರ್ಭದಲ್ಲಿ ಮರೆಯಾದ ನನ್ನ ಜನ್ಮ ವೃತ್ತಾಂತ ಹಾಗೂ ಬಾಲ್ಯವನ್ನು ಪ್ರಪಂಚಕ್ಕೆ ತಿಳಿಸು, ನನ್ನ ಅವತಾರವೇ ಪುಟ್ಟಪರ್ತಿಯ ಸತ್ಯಸಾಯಿ ಬಾಬಾ ಎಂದು ಆಶೀರ್ವಚನ ನೀಡಿದರು. ಇದನ್ನು ಬಾಬಾರನ್ನೇ ಕೇಳಿದರಾಯಿತು ಎಂದು ನಿರ್ಧರಿಸಿ ನವೆಂಬರ್ 18ರಂದು ಪುಟ್ಟಪರ್ತಿಗೆ ಹೋಗಿ ದರ್ಶನಾಕಾಂಕ್ಷಿಯಾಗಿ ನಿಂತಾಗ ಬಾಬಾರೇ ನನ್ನ ಹತ್ತಿರ ಬಂದು, ನಾನು ಕೇಳುವ ಮೊದಲೇ ಆವತ್ತೇ ಹೇಳಿದನಲ್ಲ ಸಾಯಿ ಎಂದರು. ಈಗ ತಮ್ಮ ಮುಂದಿರುವ ಚರಿತ್ರೆಯೇ ಭಗವಾನ್ ಶ್ರೀ ಸಾಯಿಬಾಬಾರ ಅಮೃತವಾಣಿ. ನಿಮ್ಮ ಸಾಯಿ ಪ್ರಕಾಶ್.
ಇಂದ್ರಾಯೇ ನಮಃ. ಓಂ 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 ಇಂದ್ರಾಯೇ ನಮಃ. ಭಾರದ್ವಾಜ ಮಹರ್ಷಿಗಳು ಘೋರ ತಪಸ್ಸನ್ನು ಆಚರಿಸುತ್ತಿದ್ದಾರೆ. ಕಾರಣ ಅದು ಗೊತ್ತಿರುವ ವಿಷಯ ತಾನೆ ಶಚಿದೇವಿ. ಓಂ ಇಂದ್ರಾಯೇ ನಮಃ. ಓಂ ಇಂದ್ರಾಯೇ ನಮಃ. ಓಂ ಭಾರದ್ವಾಜ ಮಹರ್ಷಿಗಳೇ, ನಮೋ ನಮಃ ದೇವೇಂದ್ರ. ಮಹರ್ಷಿಗಳೇ, ತಮ್ಮ ತಪಸ್ಸಿಗೆ ಸಂತೃಪ್ತರಾಗಿ ನಿಮ್ಮ ಕೋರಿಕೆಯನ್ನು ಈಡೇರಿಸಲು ಬಂದಿರುವು. ಏನಾಗಬೇಕು ಕೇಳಿ. ಅಷ್ಟೈಶ್ವರ್ಯಗಳ ಆಸೆ ನನಗಿಲ್ಲ. ಸಕಲ ಭೋಗ ಭಾಗ್ಯಗಳ ಬಯಕೆ ಕಿಂಚಿತ್ತೂ ನನಗಿಲ್ಲ. ನನಗಿರುವ ಮಹದಾಸೆ ಎಂದರೆ ವೇದಾಧ್ಯಯನ ಒಂದೇ. ವೇದಾಧ್ಯಯನ ಅರಿಯಲು ಈಗಾಗಲೇ 2 ಸಲ ಉಗ್ರ ತಪಸ್ಸು ಮಾಡಿ ಪ್ರತಿ ಸಲವೂ 100 ವರ್ಷದಂತೆ ಆಯಸ್ಸನ್ನು 200 ವರ್ಷಗಳಷ್ಟು ವೃದ್ಧಿಸಿಕೊಂಡಿರಲ್ಲ ಮಹರ್ಷಿಗಳೇ. ನಿಜ ತಾಯಿ, ವೇದಾಧ್ಯಯನ ಮುಂದುವರಿಸಲು 200 ವರ್ಷ ಸತತ ಪ್ರಯತ್ನ ನಡೆಸಿದರೂ ಇನ್ನೂ ಮೊದಲ ಮೆಟ್ಟಲೇ ಮುಟ್ಟಿಲ್ಲ ತಾಯಿ. ಅದಕ್ಕಾಗಿ ಇನ್ನೊಂದು 100 ವರ್ಷ ಆಯುಸ್ಸು ವೃದ್ಧಿಸು ದೇವೇಂದ್ರ. ಮಹರ್ಷಿಗಳೇ, ಅಲ್ಲಿ ಕಾಣುತ್ತಿರುವ ಪರ್ವತ ಶ್ರೇಣಿಗಳನ್ನು ನೋಡಿದಿರಾ? ಅವೇ ವೇದಗಳು. ಅವುಗಳಿಗೆ ಹೋಲಿಸಿದರೆ ನೀವು ಈಗ ಮಾಡಿರುವ ವೇದಾಧ್ಯಯನ ಕೇವಲ 3 ಹಿಡಿ ಮಣ್ಣಿನಷ್ಟು. ಅಷ್ಟೊಂದು ಅಗಾಧವಾದ ವೇದಾಧ್ಯಯನ ಮಾಡುವ ಪ್ರಯತ್ನ ಬಿಡುವುದು ಒಳ್ಳೆಯದು. ಈ ಶುಷ್ಕತನದ ಮಾತನ್ನು ಕೇಳುವ ಸಲುವಾಗಿ ನಿನ್ನನ್ನು ಕುರಿತು ತಪಸ್ಸು ಮಾಡಿದ್ದೇನೆ. ಉಗ್ರರಾಗಬೇಡಿ ಮಹರ್ಷಿಗಳೇ, ಇದಕ್ಕೊಂದು ಮಾರ್ಗ ಉಂಟು. ಅಗಸ್ತ್ಯರಂತೆ ಸಪ್ತಸಾಗರವನ್ನೇ ಆಪೋಷಣೆಯಾಗಿ ಸ್ವೀಕರಿಸಲೇ, ಇಲ್ಲ ವಿಶ್ವಾಮಿತ್ರರಂತೆ ಸೃಷ್ಟಿಗೆ ಪ್ರತಿ ಸೃಷ್ಟಿಯನ್ನೇ ಸೃಷ್ಟಿಸಲೇ? ಏನು ಮಾಡಬೇಕು ಹೇಳಿ? ಅಷ್ಟೊಂದು ಶ್ರಮ ಪಡಬೇಕಾಗಿಲ್ಲ. ಬಹಳ ಸುಲಭೋಪಾಯ. ನಾನೊಂದು ಯಾಗವನ್ನು ಹೇಳುತ್ತೇನೆ, ಅದನ್ನು ಮಾಡಿದರೆ ಸಾಕು. ವೇದಾಧ್ಯಯನದ ಸಂಪೂರ್ಣ ಫಲ ನಿಮಗೆ ದೊರೆಯುವುದು. ಆದರೆ ಆ ಯಾಗದ ಅಗ್ರತಾಂಬೂಲವನ್ನು ಸ್ವೀಕರಿಸಲು ಅಧಿದೇವತೆಯರಾದ ಶಿವಪಾರ್ವತಿಯರೇ ಅರ್ಹರು. ಮಹಾಪ್ರಸಾದ. ನಾನೀಗಲೇ ಕೈಲಾಸಕ್ಕೆ ತೆರಳಿ ಶಿವಪಾರ್ವತಿಯರನ್ನು ಆಹ್ವಾನಿಸುತ್ತೇನೆ. ನಮೋ ನಮಃ. ನಮೋ ಬ್ರಹ್ಮದೇವ. ನಮೋ ನಾರಾಯಣ. ನಾಟ್ಯದಲ್ಲಿ ಪರಮೇಶ್ವರನು ಹೆಚ್ಚೆಂದು ನಂದೀಶ್ವರರು, ಅಲ್ಲ ಪಾರ್ವತೀ ದೇವಿ ಹೆಚ್ಚೆಂದು ಗಣರು. ಈ ಸಮಸ್ಯೆಯನ್ನು ಬಗೆಹರಿಸಲು ಸಾಕ್ಷಾತ್ ಲಕ್ಷ್ಮೀನಾರಾಯಣರು, ಸರಸ್ವತಿ ಬ್ರಹ್ಮದೇವರು ಬಂದಾಯ್ತು. ಇನ್ನು ತಡಬೇಕೆ ಪರಮೇಶ್ವರ? ಸ್ಪರ್ಧೆಗೆ ನಾವು ಸಿದ್ಧರಾಗಿದ್ದೇವೆ ದೇವಿ. ನಾವು ಸಿದ್ಧ. ನಾರದರೆ, ನಮ್ಮ ನೃತ್ಯಕ್ಕೆ ತಾವೇ ಅರ್ಥವಾಯ್ತು ಅರ್ಥವಾಯ್ತು. ಆದರೆ ದೇವಿಯ ನೃತ್ಯಕ್ಕೆ? ನಮ್ಮ ನೃತ್ಯಕ್ಕೆ ಸರಸ್ವತಿಯ ಗಾಯನ. ಆಗಬಹುದು ಆಗಬಹುದು. ಈ ನೃತ್ಯದ ವೈಶಿಷ್ಟ್ಯವೇನೆಂದರೆ, ಪರಮೇಶ್ವರನು ಪಾರ್ವತೀ ದೇವಿಯ ವಾಹನವಾದ ಸಿಂಹವನ್ನು, ಪಾರ್ವತೀ ದೇವಿಯು ಪರಮೇಶ್ವರನ ವಾಹನವಾದ ನಂದಿಯನ್ನು ನೃತ್ಯ ಮಾಡುತ್ತಾ ತಮ್ಮ ಪಾದಗಳಿಂದ ಚಿತ್ರಿಸುವುದು.
ತಾಮಸವುಂಟೆ ಭಾವಪ್ರಿಯ ಶಂಕರಿಗೆ ಆಲಸವುಂಟೆ ರಾಜಸಲಯ ಸಂಯುಗವ ತವ ಶರಣ ವದನಂ ಮಂತ್ರಂ ಮುಗುದಂ ನಗರ ಸಮಯ ಪುತ್ಥಳಿ ಪಾರ್ವತಿ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಯಾರಿಗೆ ಜಯ ಸರಿಗಮ ಪಮ ಗರಿ ಸರಿಗಮ ಗರಿ ಸ ಗಮ 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 ಧನಿ ಸರಿ ಗಮ ಗ ಪಮ ಪಮ ಗಮ ಪಮ ಪದ ಪಮ ಗ ಗರಿ ಗಮ ಗಮ ಧನಿ ಗರಿ ಗ ಸನಿ ಸರಿ ಗ ಗ ಗ ಗರಿ ಗಮ ಪಮ ಗ ಸನಿ 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 ಗಮ ಧನಿ ಗ ಪಾಮ ಗ ಸರಿ ಪಾಮ ಗ ದಾಮ ಗಮ ಧನಿ ದಮ ಮದದ ಪಮ ಪಾಮ ರಿಮಾಗ ಸಗಾರಿ ಸನಿ ಸನಿ ಗರಿ ಗರಿ ಸ ಪಮ ಪಮ ಪದ ಪ ಗರಿ ಗ ಮಗ ಮಗರಿ ನಿ ಸಾರಿ ಸ ನಿ ಸಾರಿ ಸ ಸಗರಿ ರಿ ಗಮ ಪ್ರೇಮ ಗ ಮಗ ನಿ ಸ ನಿ ಸ ಗರಿ ಸ ನಿ ನಿ ಪ ನಿ ನಿ ಸ ನಿ ಪ ಗರಿ ಗರಿ ಗಮ ಗರಿ ಸಗಗರಿ ಪನಿ ನಿ ಪ ಸಗಗರಿ ಪನಿ ನಿ ಪ ಸಾರಿ ಸ ನಿ ಸ ನಿ ಸ ನಿ ಪ ನಿ ಸ ನಿ ಪ ದ ಪ ನಿ ಪ ಗ ರಿ ಗ ಮ ಗ ರಿ ಸ ನಿ ಪ. ಕೈಲಾಸಕ್ಕೆ ಬಂದ ಅತಿಥಿಯನ್ನು ಸತ್ಕರಿಸುವ ರೀತಿ ಇದೇನು? ಇಲ್ಲಿಗೆ ಬಂದು 8 ದಿನಗಳು ಕಳೆದು ನೋಡಿ ಮುಗುಳ್ನಕ್ಕರು ಮಾತನಾಡುವಷ್ಟು ಸೌಜನ್ಯ ಇಲ್ಲವಾಯಿತೆ. ಕರದೊಡನೆ ಓಡೋಡಿ ಬರುವ ಆ ಶಿವನಲ್ಲಿ, ಅರಸಿ ಬಂದ ಭಕ್ತನನ್ನು ಕಡಗಳಿಂದ ಕಾಣುವ ಈ ಶಿವನಲ್ಲಿ. ಭಾರದ್ವಾಜರೇ, ನಮ್ಮ ನಾಟ್ಯದ ಸ್ಪರ್ಧೆಯನ್ನು ನೋಡಲು ತಾವು ಬಂದಿರಬಹುದೆಂದು ಭಾವಿಸಿದ್ದೆವು. 8 ದಿನಗಳ ಕಾಲ ನಿಮ್ಮನ್ನು ನಿಲ್ಲಿಸಿ ಬಾಧೆ ಕೊಟ್ಟ ತಪ್ಪಿಗಾಗಿ ಪ್ರಾಯಶ್ಚಿತ ಅನುಭವಿಸಲು ನಾವು ಸಿದ್ಧರಾಗಿದ್ದೇವೆ. ಪರಮೇಶ್ವರ, ಹೌದು ದೇವಿ, ಲೋಕ ಕಲ್ಯಾಣಕ್ಕೋಸ್ಕರ ವೇದಾಧ್ಯಯನದ ಫಲ ಪಡೆಯಲು ಯಾಗ ನಡೆಸಿ ನಮ್ಮನ್ನು ಅಗ್ರತಾಂಬೂಲಕ್ಕೆ ಆಮಂತ್ರಿಸಲು ಬಂದಿದ್ದಾರೆ ಭಾರದ್ವಾಜರು. ಸರ್ವಂ ಶಿವಮಯಂ. ನಿನಗೆ ತಿಳಿಯದಿರುವ ವಿಷಯವೇನಿದೆ ಪ್ರಭು? 200 ವರ್ಷ ತಪಸ್ಸು ಮಾಡಿದರೂ ಒಂದು ಹಿಡಿಮಣ್ಣಿನಷ್ಟು ವೇದ ಜ್ಞಾನ ಪಡೆಯಲಿಲ್ಲ ನಾನು. ಈ ವೇದ ಜ್ಞಾನ ಸಕಲ ಮಾನವರಿಗೂ ಸಿಗುವಂತೆ ವರ ಕರುಣಿಸು. ತಥಾಸ್ತು. ಲೋಕ ಕಲ್ಯಾಣಾರ್ಥ ಮಾನವರನ್ನು ಜ್ಞಾನ ಮಾರ್ಗದೆಡೆಗೆ ನಡೆಸಲು ನಾವು ಕಲಿಯುಗದಲ್ಲಿ ನಿಮ್ಮ ಭಾರದ್ವಾಜ ಗೋತ್ರ ಆಪಸ್ತಂಭ ಸೂತ್ರದಲ್ಲಿ 3 ಸಲ ಜನ್ಮಿಸುತ್ತೇವೆ. ಮೊದಲು ಶಿವರೂಪಿ ಶಿರಡಿ ಸಾಯಿಯಾಗಿಯೂ, 2ನೇದು ಶಿವಶಕ್ತಿ ಸತ್ಯಸಾಯಿಯಾಗಿಯೂ, 3ನೇದು ಶಕ್ತಿ ಪ್ರೇಮ ಸಾಯಿಯಾಗಿಯೂ ಅವತರಿಸುತ್ತೇವೆ. ತಥಾಸ್ತು. ಕೃತಾರ್ಥನಾದೆ. ಹರ ನಮ ಪಾರ್ವತಿ ಪತಯೇ. ಇದೇ ಪತ್ರಿಗ್ರಾಮ. ಇದು ಗಂಗಾಭವ ಹಾಗೂ ದೇವಗಿರಿಯಮ್ಮ ಎಂಬ ದಂಪತಿಗಳ ಮನೆ. ಇವರೇ ಗಂಗಾಭವ. ಹರಿಗೋಲಿನಲ್ಲಿ ಜನರನ್ನು ಹೊಳೆಯ ದಡದಿಂದ ದಡಕ್ಕೆ ಕರೆದೊಯ್ಯುವ ಕಾಯಕ ಮಾಡುವ ಗಂಗಾಭವ ಶಿವನ ಪರಮ ಭಕ್ತ. ಈತನ ಸಹಧರ್ಮಿಣಿಯಾದ ದೇವಗಿರಿಯಮ್ಮ ಗೌರಿಯ ಭಕ್ತೆ. ತಕ್ಕ ಮಟ್ಟಿಗೆ ಇವರದು ಸುಖ ಸಂಸಾರವಾದರೂ ಮಕ್ಕಳಿಲ್ಲವೆಂಬ ಕೊರಗು ಇವರನ್ನು ಸದಾ ಕಾಡುತ್ತಿತ್ತು. ಹೀಗಿರಬೇಕಾದರೆ ಒಂದು ದಿನ ದೇವಗಿರಿ, ಮಳೆ ಜೋರಾಗಿ ಬರೋ ಹಾಗಿದೆ, ಗಾಳಿನೂ ಹೆಚ್ಚಾಗಿ ಬೀಸ್ತಾ ಇದೆ. ಬಹುಶಃ ರಾತ್ರಿಯೆಲ್ಲ ಹರಿಗೋಲ್ನಲ್ಲಿ ಜನಗಳನ್ನ ಸಾಗಿಸೋದಕ್ಕೆ ನಾನು ನದಿ ತೀರದಲ್ಲೇ ಇರಬೇಕಾಗ್ಬೋದು. ಭದ್ರವಾಗಿ ಬಾಗ್ಲಾಕೋ. ಶಂಕರ, ಯಾರ್ ಬೇಕಾಗಿತ್ತು? ಅಮ್ಮ, ಗೋದಾವರಿ ಆ ಕಡೆ ದಡದಲ್ಲಿರೋ ಪಾಂಡಿಪುರಕ್ಕೆ ಹೋಗ್ಬೇಕಾಗಿತ್ತು. ತುಂಬ ಕತ್ಲೆ ಬೇರೆ ಆಗಿದೆ, ಮಳೆ ಬೇರೆ ಬರೋ ಹಾಗಿದೆ. ಆದ್ರಿಂದ ಈ ರಾತ್ರಿ ನಿಮ್ಮ ಮನೆ ಜಗಲಿ ಮೇಲೆ ಮಲ್ಗೋದಕ್ಕೆ ಅವಕಾಶ ಮಾಡಿಕೊಡ್ತೀಯ ತಾಯಿ? ಯಾಕೆ ತಾಯಿ ಹಾಗೆ ಯೋಚನೆ ಮಾಡ್ತಾ ಇದೀಯಾ? ಆಶ್ರಯಕ್ಕೋಸ್ಕರ ಮನೆ ಬಾಗಿಲು ಬಂದವ್ರಿಗೆ ಇಲ್ಲ ಅನ್ಬಾರ್ದು ತಾಯಿ. ನನ್ನ ಮೇಲೆ ಏನು ಸಂದೇಹ ಪಡಬೇಕಾಗಿಲ್ಲ. ನಾನೇನು ಕಳ್ಳ ಅಲ್ಲ. ಚೀಚೆ, ಹಾಗೇನಿಲ್ಲ. ಸ್ವಲ್ಪ ಇರಿ, ಬಂದೆ. ತಾಯಿ, ತುಂಬಾ ಹೊಟ್ಟೆ ಹಸಿತಾ ಇದೆ,
ತಿನ್ನಕ್ಕೇನಾದ್ರೂ ಕೊಡ್ತೀಯಾ? ಸರಿ. ಅಯ್ಯೋ, ಸಂಜೆ ಮಾಡಿದ ಅಡಿಗೆಲ್ಲ ಮುಗ್ದೋಗ್ಬಿಟ್ಟಿದ್ಯಲ್ಲ, ಈಗ ಏನ್ ಮಾಡೋದು? ಈ ಮಜ್ಜಿಗೆಗೆ ಸ್ವಲ್ಪ ಹಿಟ್ಟು ಬೆರೆಸಾದ್ರೂ ಕೊಡೋಣ. ತಗೊಳ್ಳಿ. ತುಂಬಾ ಚೆನ್ನಾಗಿದೆ. ನಿನಗೆ ಎಷ್ಟು ಜನ ಮಕ್ಕಳು? ಆ ಗೌರಿ ಶಂಕರ ಇನ್ನು ಯಾಕೋ ನಮ್ಮ ಮೇಲೆ ದಯೆ ತೋರಿಸ್ಲಿಲ್ಲ ಸ್ವಾಮಿ. ನಮಗಿನ್ನೂ ಆ ಭಾಗ್ಯ ಕರುಣಿಸ್ಲಿಲ್ಲ. ನೀನ್ ನಂಬಿರೋ ದೇವರು ನಿನ್ಗೆ ಯಾವತ್ತೂ ಅನ್ಯಾಯ ಮಾಡಲ್ಲ. ಏನಾಯ್ತು? ಬೆಳಿಗ್ಗೆಯಿಂದ ತಿರುಗಿ ಕಾಲೆಲ್ಲ ತುಂಬಾ ನೋಯ್ತಾ ಇದೆ. ಸ್ವಲ್ಪ ಒತ್ತೀಯಾ? ನಾನು ಇವ್ರ ಕಾಲೊತ್ತದ ಸಾಧ್ಯ ಇಲ್ಲ. ಆದ್ರೆ ಅತಿಥಿ ದೇವೋಭವ ಅನ್ನೋದು ನಮ್ಮ ಪದ್ಧತಿ. ಗೌರಿ, ಅಮ್ಮ ಗೌರಿ, ಎಂತ ಪರೀಕ್ಷೆ ತಂದೊಡ್ಬಿಟ್ಟೆ. ಪರಸ್ತ್ರೀಯಾಗಿರೋ ನಾನು ಅವ್ರ ಸೇವೆ ಮಾಡ್ಬೇಕಾ? ನೀನೇ ಕಾಪಾಡಮ್ಮ. ಯಾರಮ್ಮ ನೀವು? ಅಮ್ಮ, ನಿಮ್ಮನೆಗೆ ಯಾರೋ ಅತಿಥಿ ಬಂದವ್ರಲ್ವಾ, ಅವ್ರ ಸೇವೆ ಮಾಡಕ್ಕೆ ಒಂದ್ ಹೆಂಗ್ಸ್ಬೇಕಲ್ವಾ, ಅದಕ್ಕೆ ನಾ ಬಂದೀನಿ. ನಾನ್ ಯಾರಿಗೂ ಹೇಳ್ ಕಳಿಸಿಲ್ವಲ್ಲ? ಹೇಳ್ ಕಳಿಸ್ಲೇಬೇಕಾ? ನಿಮಗ್ ಸೇವೆ ಮಾಡಕ್ ಮನ್ಸಿಲ್ಲ, ಆದ್ರೆ ನಾನು ಸೇವೆ ಮಾಡೋದಿಕ್ಕೆ ಅಂತಾನೆ ಹುಟ್ಟಿವ್ನಿ. ಬನ್ನಿ ಅಮ್ಮ, ನೀವು ಬನ್ನಿ, ಹೇಳ್ತೀನಿ. ಜಗ್ಲಿನ್ ಮಲ್ಗವ್ರ, ನೀವಿಲ್ಲೇ ರೀ, ಬಂದೆ. ಅಯ್ಯೋ ರೀ, ಮಳೆ ಬರ್ತಾ ಇದೆ, ಹೇಳ್ರಿ. ಅಯ್ಯ, ಹೇಳ್ರಿ. ನಡೀರಿ ಒಳಗೆ ಬನ್ನಿ. ಏನ್ರಿ ಇದು? ಇವ್ರು ಈ ಕಡೆಯಿಂದ ಬಂದ್ರು, ನೀವ್ ಆ ಕಡೆಯಿಂದ ಬಂದ್ರಿ, ಈಗಿಬ್ರು ಸೇರ್ಕೊಂಡು ಮನೆ ಒಳಗೆ ಬರ್ತಿದ್ದೀರಾ? ಯಾರೇ ನೀವು? ನಾವ್ ಯಾರು ಅಂತ ಅರ್ಥ ಆಗ್ಲಿಲ್ವಾ ದೇವಗಿರಿ ಅಮ್ಮ? ದೇವಗಿರಿ ಅಮ್ಮ? ಪರಮೇಶ್ವರ, ತಾಯಿ ಪಾರ್ವತಿ, ಯಾಕೆ ನನಗಿಂತ ಪರೀಕ್ಷೆ ಕೊಟ್ರಿ? ಮಕ್ಕಳನ್ನ ಪರೀಕ್ಷೆ ಮಾಡೋದ್ರಲ್ಲೇ ತಂದೆ ತಾಯಿಗೆ ಸಂತೋಷ ಅಲ್ವೇ ದೇವಗಿರಿ? ನಮ್ಮ ಮಾಮಿ ಗೌರಿ ಶಂಕರ ಸುಪುತ್ರ ಸುಪುತ್ರ ಪ್ರಾಪ್ತಿರಸ್ತು. ಪ್ರಾಪ್ತಿರಸ್ತು. ದೇವಗಿರಿ, ಬಂದೆ ರೀ. ರೀ, ರಾತ್ರಿ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರು ನಮ್ಮನೆಗ್ ಬಂದು ಹೋದ್ರು ರೀ. ಪಾರ್ವತಿ ಪರಮೇಶ್ವರರು ನಮ್ಮನೆಗ್ ಬಂದಿದ್ರ? ಏನು ಕನ್ಸಲ್ಲ? ಅಲ್ಲ ರೀ, ಪ್ರತ್ಯಕ್ಷವಾಗಿ ಬಂದಿದ್ರು. ಇಷ್ಟು ವರ್ಷ ಸಂತಾನ ಭಾಗ್ಯ ಇಲ್ಲದೆ ಕೊರಗ್ತಾ ಇದ್ದಿದ್ ನಮಗೆ ಸಂತಾನ ಭಾಗ್ಯ ಕರುಣಿಸ್ಬಿಟ್ಟು ಹೋದ್ರು. ನೀನೆಂಥ ಪುಣ್ಯವಂತೆ. ನಿನ್ನ ಭಕ್ತಿಗೆ ಮೆಚ್ಚಿ ಪಾರ್ವತಿ ಪರಮೇಶ್ವರರು ಕೈಲಾಸದಿಂದ ಭೂಲೋಕಕ್ಕಿಳಿದು ಬಂದು ನಿನಗೆ ವರ ಕರುಣಿಸು. ಎಂಥ ಅಪೂರ್ವವಾದ ಕನಸು. ಇಲ್ಲ ರೀ, ನನ್ ಮಾತು. ದೇವಗಿರಿ, ಮಕ್ಕಳಿಲ್ಲ ಅನ್ನೋ ಕೊರಗು ನಿನ್ನ ಎಷ್ಟು ಬಾಧಿಸ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇದೆ. ಆ ಪರಮೇಶ್ವರ ನಿನ್ನ ಆಸೆನ ಆದಷ್ಟು ಬೇಗ ನೆರವೇರಿಸ್ಲಿ. ಗೌರಿ, ಶಂಕರ, ನನ್ನ ಭಕ್ತಿಯಲ್ಲಿ ಏನು ಕೊರತೆ ಕಂಡೆ? ನಾವಿಬ್ಬರೂ ನಿನ್ನ ಭಕ್ತರು, ಆದರೆ ನನ್ನ ಹೆಂಡತಿಗೆ ಮಾತ್ರ ದರ್ಶನ ಭಾಗ್ಯ.
ಇಲ್ಲ, ನಿನ್ನ ದರ್ಶನ ಭಾಗ್ಯ ಸಿಗುವವರೆಗೂ ನನಗೆ ಈ ಸಂಸಾರ ಬಂಧನ ಬೇಕಾಗಿಲ್ಲ. ಸಂಸಾರ ಸಾಕೆಂದು ತೆರಳಿರೆ ಕಾಡಿಗೆ, ಸಂಸಾರ ಸಾಕೆಂದು ತೆರಳಿರೆ ಕಾಡಿಗೆ, ಸತಿಯು ಹೊರಟಳು ಜೊತೆಯಲ್ಲಿ, ಕಲ್ಲು ಮುಳ್ಳಿನ ದಾರಿಯಲ್ಲಿ, ಪುಣ್ಯವು ನಡೆಯಿತು ಕಷ್ಟದಲ್ಲಿ. ಕರೆದರು ಕೇಳದೆ ಪತಿ ನಡೆಯೇ, ನೊಂದಳು ಸತಿಯೂ ನೋವಿನಲಿ. ದೈವದ ರಕ್ಷೆಯ ಬೇಡುತ್ತಲಿ, ಹಡೆದಳು ಶಿಶುವನು ಕಾಡಿನಲಿ, ಹಡೆದಳು ಶಿಶುವನು ಕಾಡಿನಲಿ. ತುಂಬಿತು ಎಲ್ಲೆಡೆ ಓಂಕಾರ, ಅದಕ್ಕಾದರೂ ಮಂದಿರ ಎಲ್ಲೆಡೆ ಅವನೇ, ಮಸೀದಿ ಮಂದಿರ ಎಲ್ಲೆಡೆ ಅವನೇ, ಏನೆಂದು ಹೇಳಲಿ ಜಾಣತನ. ಬಾಲಕ ಮಾಡಿದ ತುಂಟುತನ, ಅದ ಹೇಳುತ್ತ ಹಾಡಿದೆ ನನ್ನ ಮನ. ಗೆಳೆಯರು ಆಡಿರೆ ಗೋಲಿಯನು, ಬಾಲಕ ಗೆದ್ದನು ಎಲ್ಲರನು. ಪಂದ್ಯದೆ ಸಾಲಿಗ್ರಾಮವನು, ಪಂದ್ಯದೆ ಸಾಲಿಗ್ರಾಮವನು, ಗೆದ್ದು ಬಾಲಕ ಬಾಯಲ್ಲಿ ನುಂಗಿದನು. ಬಾಯನ್ನು ತೆರೆಸಲು ಬೈಯುತ್ತಲಿ, ಬಾಯನ್ನು ತೆರೆಸಲು ಬೈಯುತ್ತಲಿ. ಅವನು ನಿಮ್ ಹೋಟೆಲ್ ಹುಟ್ಟಿದ ಮಗು ಅಲ್ಲ, ಮರ್ಯಾದೆಗೆ ಹೇಳ್ತಾ ಇದ್ದೀನಿ. ಅವನು ಎಲ್ಲಿ ಸಿಕ್ಕಿದ್ನೋ ಅಲ್ಲೇ ಬಿಟ್ಟು ಬಂದ್ರೆ ಸರಿ. ನೋಡಿ, ದೇವರ ಒಡವೆಗಳನ್ನ ಕದ್ಕೊಂಡು ಹೋದ ಆ ಮಹಾಬಲನ ಎಷ್ಟು ದಿನದಿಂದ ಹುಡುಕ್ತಾ ಇದ್ದೀನಿ. ಬೇಗ ಸಿಗೋ ಹಾಗೆ ಮಾಡು ಪಾಂಡ್ರಂಗ. ದಾಸಿಗಳು, ಬಾಬಾ ಎಷ್ಟ್ ಚೆನ್ನಾಗಿ ಹಾಡ್ತೀಯಪ್ಪ. ಆ ಪಾಂಡ್ರಂಗ ನಿಂಗೆ ಹಿಂಪಾದ ಕಂಠ ಕೊಟ್ಟಿದ್ದಾನೆ. ದಾಸಗಳು, ಬಾಬಾ ಗುರುಚರಿತ್ರೆ ಪಾರಾಯಣ ಮಾಡ್ತಾ ನಿನ್ನ ಜೊತೆಲಿ ಯಾಕಿರ್ಬಾರ್ದು? ಅದ್ಯಾಕೆ ಸಾಧ್ಯ ಬಾಬಾ? ಬಹಳ ಕಷ್ಟಪಟ್ಟು ಸರ್ಕಾರಿ ಉದ್ಯೋಗನ ಸಂಪಾದನೆ ಮಾಡಿದ್ದೀನಿ. ಅದನ್ ಬಿಟ್ಟು ಹೇಗೆ ಬರ್ಲಿ? ಹಾ ಈಗ ದಿನ ಬೆಳಗಾದ್ರೆ ಕುಡಿತಾ ಬಿದ್ದಿರ್ತೀರಲ್ರಿ, ನಮ್ ಜೀವನದ ಗತಿ ಏನ್ರಿ? ಇದ್ ಬಿಟ್ಟು ನಿಮಗೆ ಬೇರೆ ಕೆಲ್ಸವೇ ಇಲ್ವೇನ್ರಿ? ಮುಚ್ಚೆ ಬಾಯ, ಕುಡಿಯೋದೇ ಒಂದ್ ಕೆಲ್ಸ. ಅದನ್ನ ಕೇಳಕ್ ನೀನೇ ಅಳ್ಬೇಡ, ನಾವು ದೇವಸ್ಥಾನಕ್ಕೆ ಹೋಗಿ ಕಂಡೋಬ ಹತ್ರ ಹರಕೆ ಹೊತ್ಕೊಳ್ಳೋಣ. ನಮ್ಮಪ್ಪ ಕುಡಿಯೋದ್ ಬಿಟ್ಬಿಟ್ರೆ ನನ್ ಕೈಯಲ್ಲಿ ಕರ್ಪೂರ ಹಚ್ಚಿ ಇನ್ನು ಆರತಿ ಮಾಡ್ತೀನಿ ಅಂತ. ಪೂಜಾರಪ್ಪ ಏನಮ್ಮ? ನಮ್ಮ ಅಪ್ಪ ಮದ್ಯ ಕುಡಿಯೋದ್ ಬಿಡ್ಲಿ ಅಂತ ಕಂಡೋಬನ ಹತ್ರ ಹರಕೆ ತೀರಿಸ್ಕೊಳಕ್ ಬಂದಿದೀವಿ. ಹೌದು ಪೂಜಾರಪ್ಪ, ಹೆಂಗಾರ ಮಾಡಿ ನನ್ ಗಂಡ ಕುಡಿಯೋದ್ ಬಿಟ್ರೆ ಅಷ್ಟೇ ಸಾಕು. ಪೂಜೆ ಮಾಡ್ಕೊಡಿ ಪೂಜಾರಪ್ಪ. ನಂಬಿದವರಿಗೆ ಯಾವತ್ತೂ ನಮ್ ಖಂಡೋಬ ಒಳ್ಳೇದನ್ನೇ ಮಾಡ್ತಾನೆ. ನೀನು ಮಾತ್ರ ಯಾವಾಗಲೂ ಕೆಟ್ಟದ್ದನ್ನೇ ಬಯಸ್ತಾ ಇರ್ತೀಯ. ಏನು ಮಾಲಾಸಾಪತಿ, ಹಾಳಾಗೋಯ್ತಲ್ಲ ನಿನ್ನ ಅಟ್ಟಹಾಸ.
ಇಂಥ ಕೆಳದರ್ಜೆಯ ಜನಗಳನ್ನ ನಮ್ಮ ದೇವಸ್ಥಾನ ಒಳಗಡೆ ಬಿಟ್ಕೊಂಡು ನಮ್ಮ ದೇವರನ್ನ ಊರು ಬಿಟ್ಟು ಓಡಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ಯಾ? ನೀನ್ ಹೇಗೆ ಮಾಡ್ತಾ ಇದ್ರೆ ಒಂದಲ್ಲ ಒಂದ್ ದಿವಸ ನಿನ್ನನ್ನು ಊರಿಂದ ಹೊರಗೆ ಹಾಕ್ಬೇಕಾಗುತ್ತೆ. ಎಚ್ಚರಿಕೆ, ಅಡೇ ಒಳಗೆ. ನಿನಗೆ ದೇವರು ದೇವಸ್ಥಾನನೂ ಬೇಕಾ? ಇನ್ನೊಂದ್ಸಲ ನೀನೇನಾದ್ರೂ ಯಾಜು ಬಾಜುನಲ್ಲಿ ಓಡಾಡಿದ್ದು ನಾನು ಕಂಡ್ರೆ ನೀನ್ ಮೈ ಚರ್ಮ ಸುರಿಸ್ಬಿಡ್ತೀನಿ. ಯಾಕಮ್ಮ ಅಳ್ತಿದೀಯಾ? ಆ ಕಂಡೋಬಂಗೆ ಪೂಜೆ ಮಾಡ್ಸಕ್ ಹೋಗಿದ್ರೆ ನಮ್ಮನ್ನ ದೇವಸ್ಥಾನದೊಳಗೆ ಬಿಡ್ಲಿಲ್ಲ. ಹೌದು ಬಾಬಾ, ನಾವ್ ಹರಿಜನ ಅಂತೇಳಿ ಆ ಬೋಳ ಸಾಹೇಬ್ರು ಬಾಯಿಗೆ ಬಂದಾಗ ಬೈದು ನಮ್ಮನ್ನ ಆಚೆ ತಳ್ಬಿಟ್ರು ಬಾಬಾ. ಯಾರು ಕಷ್ಟಪಟ್ಟು ಸೇವೆ ಮಾಡ್ತಾರೋ ಅವ್ರನ್ನ ಹಾಗೇನಮ್ಮ ಅನ್ನೋದು. ಲಕ್ಷ್ಮಿ, ಆ ದೇವಸ್ಥಾನದಲ್ಲಿ ಮಾತ್ರ ಖಂಡೋಬ ಇರ್ತಾನ, ಇಲ್ಲಿರಲ್ವಾ? ಇಲ್ಲೂ ಇರ್ತಾರಾ? ಇರ್ತಾನಮ್ಮ. ಖಂಡೋಬ, ಅಲ್ಲಾ ಮಾಲೆ ನಿಂತ್ಕೋ. ಏನ್ ಬಾಯಜಿ ಅಕ್ಕ? ನಿನಗೆ ರೊಟ್ಟಿ ತಂದಿದ್ದೀನಿ ತಮ್ಮ. ಯಾಕಕ್ಕ ನಿಮಗ್ ತೊಂದ್ರೆ? ಹೇಗೂ ನಾನು ಮನೆ ಮನೆಗೂ ಹೋಗಿ ಭಿಕ್ಷೆ ಬೇಡ್ಕೋತೀನಲ್ವಾ? ಅದೆಲ್ಲ ಬೇಡ ಮಾವ, ನೀವು ತಿನ್ನಲ್ಲ ಅಂದ್ರ ನಾನು ತಿನ್ನಲ್ಲ ಅಷ್ಟೇ. ಆ ಖಂಡೋಬನಿಗೆ ನೈವೇದ್ಯ ಮಾಡಿ ತಿನ್ಬೋದಾಗಿತ್ತಲ್ಲ ತಾತ್ಯ? ನೀನೇ ನಮ್ಮ ಖಂಡೋಬ, ನೀನೇ ನಮ್ಮ ಪಾಂಡುರಂಗ, ನೀನೇ ನಮ್ಮ ಸರ್ವಸ್ವ. ಅದಕ್ಕೆ ನೈವೇದ್ಯ ಇಲ್ಲಿಗೆ ತಂದೆ. ತಗೋ ತಮ್ಮ, ತಗೋ. ಹೇ ರಾಮ್, ಅಲ್ಲಾ ಮಾಲಿಕ್. ಮಿಸ್ಟರ್ ದಾಸಗಳು, ಗಾಡ್ಸ್ ಒಡವೆಗಳನ್ನ ನೀನು ಆ ಕಳ್ಳ ಮಹಾಬಲ ಅರ್ಧ ಅರ್ಧ ಹಂಚಿಕೊಂಡು ಅವನ್ನ ಬಿಟ್ಟಿದೀಯಾ? ಇಲ್ಲ ಸರ್, ನಾನು ಅಂತವನಲ್ಲ ಸರ್. Remove your cap. Physics, send him to this hall. ಬಾಬಾ, ನಿಮ್ ಮಾತು ಕೇಳಿ ಅವತ್ತೇ ನಿಮ್ ಜೊತೆ ಬಂದಿದ್ರೆ ನನ್ನ ಮೇಲೆ ಕಳ್ಳತಂದ ಆಪಾದನೆ ಬರ್ತಾ ಇರ್ಲಿಲ್ಲ. ನಾನು ನಿಷ್ಠಾವಂತನೋ ಅಲ್ವೋ ಅದು ನಿಮಗೆ ಗೊತ್ತು. ಮಹಾಬಲ, ನೀನ್ ಮಾಡಿದ ಕಳ್ತನ ತಪ್ಪಿಗೆ ಪಾಪ ಆ ದಫೇದಾರ್ ದಾಸಗನು ಶಿಕ್ಷೆ ಅನುಭವಿಸೋದ್ ನ್ಯಾಯನ? ಇವತ್ತೇನೋ ನೀನ್ ಸರಿಯಿಂದ ತಪ್ಪಿಸ್ಕೋಬಹುದು, ನಾಳೆ ಸಮಾಜದಲ್ಲಿ ಕಳ್ಳ ಅನ್ನೋ ಕಳಂಕದಿಂದ ತಪ್ಪಿಸ್ಕೊಳ್ಳಕ್ಕಾಗತ್ತಾ? ಅದಕ್ಕೆ ಮಾಡಿ ತಪ್ಪನ್ನು ಒಪ್ಕೊಂಡು ಶಿಕ್ಷೆ ಅನುಭವಿಸಿ ಕತ್ತಲೆಯಿಂದ ಬೆಳಕಿಗೆ ಬಂದು ಕಷ್ಟಪಟ್ಟು ದುಡಿದು ಒಳ್ಳೆಯವನಾಗಿ ಬಾಳು. ದಫೇದಾರಪ್ಪ, ಮಹಾಬಲ, ನನ್ನನ್ನ ಕ್ಷಮಿಸ್ಬಿಡು ದಫೇದಾರಪ್ಪ, ಕ್ಷಮಿಸ್ಬಿಡು. ತೆಪ್ಪಿಸ್ಕೊಂಡು ಓಡೋಗ್ತಿದ್ದ ಜ್ಞಾನ್ಗೆಟ್ ಹಾಳಾದ್ ನನ್ನ ಬುದ್ಧಿನ ನೆಟ್ಟಿಗೆ ಮಾಡಿದವ್ರು ಬಾಬಾ. ನಿಜವಾಗ್ಲೂ ದ್ಯಾವರು. Baba, who is the Sai Baba? What a great miracle of Baba. Really great, great. ಅಣ್ಣಂದ್ರ, ಅಮ್ಮ, ಶಿವು ಸಂಕಟ, ನಾನು ಕಾಯಿಲೆ ಮನುಷ್ಯ ಅಂತ ನನ್ನೂರ ಆಚೆ ಇಟ್ಬಿಟ್ಟಿದ್ದೀರಾ. ಸಂಕಟ, ಶಿವು ಏನಾದ್ರೂ ಕೊಡ್ರಣ್ಣ. ಕೈ ಮುಗಿತೀನಮ್ಮ, ನಿಮ್ ಕಾಲು ಅಣ್ಣ. ನನಗೆ ಯಾಕೆ ಶಿಕ್ಷೆ ಕೊಟ್ಟಿದ್ಯಾ? ನನ್ನನ್ನು ಯಾಕೆ ಇನ್ನೂ ಬದುಕಿಸಿದ್ಯಾ? ನನಗೆ ಯಾಕೆ ಹಿಂಸೆ?
ನನ್ನಲ್ಲಿ ಯಾಕೆ ನೀನ್ ಕರ್ಕೊಂಡು ಹೋಗಲ್ಲ ದೇವ್ರೆ? ನನ್ನನ್ನು ಬೇಗ ನಿನ್ನ ಹತ್ರ ಕರ್ಕೊಂಡು ಹೋಗು, ನನ್ ಸಾಯಿಸು. ತಮ್ಮಯ್ಯ, ಬೇಡ ಬೇಡ, ನೀನ್ ನನ್ ಮುಟ್ಬೇಡ, ನನ್ ಮುಟ್ಬೇಡ. ನೀನ್ ನನ್ ಮುಟ್ಬಿಟ್ರೆ ಈ ಊರವ್ರು ಯಾರು ನಿನ್ನನ್ನು ಒಳಗಡೆ ಸೇರ್ಸಲ್ಲ. ನೋಡು, ನನಗೆ ಕುಷ್ಠರೋಗ ಇದೆ, ಹೊರಟೋಗು. ನಿನ್ನಲ್ಲಿ ಕೇವಲ ಕುಷ್ಠರೋಗ ಮಾತ್ರ ಇದೆ. ನನ್ನಲ್ಲಿ ಅನಂತ ವಿಶ್ವದಲ್ಲಿ ಅಡಗಿರುವ ಸರ್ವರೋಗಗಳೂ ಇವೆ. ಆ ರೋಗಗಳಿಗೆ ಪರಿಹಾರವೂ ಇದೆ. ಭಯಪಡಬೇಡ. ಬಾ. ಇದೆಲ್ಲ ನನ್ನ ಕರ್ಮ, ನಾನೇ ಅನುಭವಿಸ್ತೀನಿ. ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಅವರವರ ಕರ್ಮಗಳನ್ನು ಅವರವರೇ ಅನುಭವಿಸಬೇಕು. ಫಲಾಫಲಗಳನ್ನು ಆ ಭಗವಂತನಿಗೆ ಬಿಡಬೇಕು. ನೀವ್ ಯಾರು ಬಾಬಾ? ನೀನೇ ಕರೆದಿಯಲ್ಲ ಬಾಬಾ ಅಂತ. ಬಾಬಾ ಅಂದ್ರೆ ತಂದೆ, ಸಾಯಿ ಅಂದ್ರೆ ತಾಯಿ, ಸಾಯಿಬಾಬಾ ಅಂದ್ರೆ ತಾಯಿ ತಂದೆ ಸ್ವರೂಪ. ನನ್ನನ್ನೆಲ್ಲ ಸಾಯಿಬಾಬಾ ಅಂತ ಕರೀತಾರೆ. ಸಾಯಿಬಾಬಾ, ಮನೆಗೂ ಹೋಗಿ ಹಸುವು ಹಸುವು ಅಂತ ಭಿಕ್ಷೆ ಬೇಡ್ತಿದ್ಯಲ್ಲ, ನಿನ್ನ ಹಸುವು ನಾನು ತೀರಿಸ್ತೇನೆ. ಬಾಬಾ ಬಾ. ನೋಡಿದ್ದೇನೆ. ಜೇ 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 ಜೇ. ಕೂತ್ಕೋಪ್ಪ. ಹೇಳಿ. ಆ ಆ ಬಾಬಾ ಹಿಡ್ಕೋ. ಬಾಬಾ ಬಾಬಾ. ನೀನು ಭಾಗೋಜಿ ಅಲ್ವಾ? ಬರಬೇಡಿ, ಮುಟ್ಬೇಡಿ, ಮುಟ್ಬೇಡಿ ನನ್ನ, ಮುಟ್ಬೇಡಿ ನನ್ನ. ನಿನಗಿದು ಕುಷ್ಠರೋಗ. ಹೊರಟಾಯ್ತು, ನನ್ ಕುಷ್ಠರೋಗ ಹೊರಟಾಯ್ತು. ನೀನೇ ಕೆರೆ ನೀರಿನ ಸ್ನಾನ ಮಾಡ್ಕೊಡ್ದು. ಯಾಕೆ? ನಿನ್ನೆ ರಾತ್ರಿ ಆ ಕುಷ್ಠರೋಗ ಹತ್ತಿದ ಭಾಗೋಜಿನ ನೀ ತಬ್ಬನ್ನು ಕರ್ಕೊಂಡು ಹೋಗ್ತಿದ್ದನ್ನ ಊರೇ ನೋಡಿದೆ. ಈಗ ನೀನ್ ಈ ನೀರನ್ನು ಮುಟ್ಟಿದ್ರೆ ನೀರೆಲ್ಲ ಕೊಳತು ಗಬ್ಬೆಂತ ಹೋಗುತ್ತೆ. ನಾಳೆ ಜನಗಳಷ್ಟೇ ಅಲ್ಲ, ದನಗಳು ಸಹಿತ ಈ ನೀರನ್ನು ಮುಟ್ಟುವುದಿಲ್ಲ. ಮುಟ್ಟಿದ್ರೆ ಅವಕ್ಕೂ ಕುಷ್ಠರೋಗ ಹತ್ತಿ ಬಿಡುತ್ತೆ. ಶರೀರದ ಮೇಲಿರೋ ಕುಷ್ಠರೋಗಕ್ಕಿಂತ ನಿಮ್ಮ ಶರೀರದ ಒಳಗಿರೋ ಮಾನಸಿಕ ರೋಗಾನೇ ತುಂಬಾ ಭಯಂಕರವಾಗಿದೆ. ಮೂಢಾಚಾರ, ಮೂರ್ಖತ್ವನ ಸ್ವಲ್ಪ ಸರಿಸು ನೋಡಿದ್ರೆ ಯಥಾರ್ಥ ನಿಮಗೆ ಅರ್ಥ ಆಗತ್ತೆ. ಸಾಕ ನಿಲ್ಸಯ್ಯ ನಿನ್ನ ದೊಡ್ಡ ಪುರಾಣನ. ನಿನ್ನ ಬೆಣ್ಣೆ ಅಂತ ಮಾತು ನಂಬೋದಕ್ಕೆ ನಾನಿನ್ನು ಎಣ್ಣೆ ಹಾಕೊಂಡು ಬಂದಿಲ್ಲ. ನೀ 1000 ಹೇಳಿದ್ರು ಅಷ್ಟೇ. ಮೊಟ್ಟ ಕೋಡ್ದು ಅಂದ್ರೆ ನೀರಿನ ಮೊಟ್ಟ ಕೋಡ್ದು, ಕೂಡ್ದು ಅಂದ್ರೆ ಮುಟ್ಟು ಕೂಡ್ದು ಅಂದ್ರೆ ಸರಿ, ನಿಮ್ಮಿಷ್ಟ. ನಾನು ಮುಟ್ಟೋದ್ರಿಂದಾನೇ ಈ ನೀರು ಅಪವಿತ್ರವಾಗುತ್ತೆ ಅಂತ ನೀವು ಹೇಳೋದಾದ್ರೆ ನಾನು ಯಾವತ್ತೂ ಈ ನೀರಿನ ತಂಟೆಗೆ ಬರಲ್ಲ. ಹೇ ರಾಮ್, ಅಲ್ಲಾ ಮಾಲಿ. ಬಾಬಾ ಬಾಬಾ. ಲೋ, ನೀನ್ ಭಾಗೋಜಿ ಅಲ್ವಾ? ಹೌದು. ಮತ್ತೆ ನಿನಗಿದ್ ಕುಷ್ಠರೋಗ? ಬಾಬಾ ನನ್ನನ್ನು ಮುಟ್ಟುತ್ತಾ ಇದ್ದಾಗೆ ಅವರ ಸ್ಪರ್ಶದಿಂದ ನನ್ನ ಕುಷ್ಠರೋಗ ಎಲ್ಲ ವಾಸಿ ಆಗ್ಬಿಡ್ತು. ನನಗೆ ಪುನರ್ಜನ್ಮ ಕೊಟ್ಟ ಮಹಾನ್ ಭಾವನ ದರ್ಶನ ಮಾಡ್ಬೇಕು. ಬಾಬಾ ಬಾಬಾ ಬಾಬಾ. ಯಜಮಾನ್ರೆ, ಬಾಬಾ ಮುಟ್ಟಿದ ಕೂಡ್ಲೆ ಬಾಗೋಜಿ ಕುಷ್ಠರೋಗ ಎಲ್ಲ ವಾಸಿ ಆಗೋಯ್ತಲ್ಲ. ಮಚ್ಚ ಬಾಯಿ ಚಪ್ರ ನನ್ನ ಮಗನೇ, ಅವನು ಬಾಗೋಜಿ ಅಲ್ಲ ಕಣೋ, ಅವನ್ ತರನೇ ಬೇರೆ ಯಾವನ ಬಂದಿಲ್ಲಿ ಬಾಯಿ ಪಡ್ಕೊತಾ ಇದ್ದಾನೆ. ಇಲ್ಲ ಮಚ್ಚ ಬಾಯಿ. ಕರ್ಮದಂತೆ ಸರ್ವವೂ ನಡೆಯುತ್ತದೆ. ಅವನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ನಿನ್ನೆಯೇ ಮುಗಿದು ಹೋಯ್ತು ಶ್ಯಾಮ ಪಂಡಿತರೇ. ಬಾಬಾ ಬಾಬಾ ನೋಡಿ, ಬಾಬಾ ಬಾಬಾ ನೋಡಿ, ನಿಮ್ ದಯದಿಂದ ನನ್ ಕುಷ್ಠರೋಗ ಎಲ್ಲ ವಾಸಿ ಆಗ್ಬಿಡ್ತು. ಬಾಬಾ ನೋಡಿ, ಬಾಬಾ ನೋಡಿ. ಹಿಂದಿನದೆಲ್ಲ ಮರೆತು ಇನ್ನು ಮುಂದೆ ಸನ್ಮಾರ್ಗದಲ್ಲಿ ನಡೆ. ದೇವರು ನಿನಗೆ ಒಳ್ಳೇದ್ ಮಾಡ್ತಾನೆ. ನಿಮಗಿಂತ ಬೇರೆ ದೇವರು ನನ್ನ ಪಾಲಿಗೆ ಇನ್ಯಾರಿದ್ದಾರೆ ಬಾಬಾ? ಬಾಬಾ, ಈ ಘಟನೆಯಿಂದ ನೀವು ಆ ಧನ್ವಂತರಿಗಿಂತಲೂ ದೊಡ್ಡ ವೈದ್ಯರು ಅನಿಸ್ಕೊಂಡ್ರಿ. ನಮ್ಮ ಪಾಲಿಗೆ ದೇವರು, ವೈದ್ಯರು ಎಲ್ಲ ಬಾಬಾನೇ. ಬಾಬಾ
ಸಾಯೋವರೆಗೂ ನಿಮ್ಮ ಪಾದ ಸೇವೆ ಮಾಡಿಕೊಂಡು ಈ ನನ್ನ ಜನ್ಮನ ಸಾರ್ಥಕ ಮಾಡ್ಕೋತೀನಿ ಬಾಬಾ. ದಯವಿಟ್ಟು ನಿಮ್ಮ ಜೊತೆಲಿರೋದಕ್ಕೆ ಅವಕಾಶ ಮಾಡ್ಕೊಡಿ ಬಾಬಾ, ಅವಕಾಶ ಮಾಡ್ಕೊಡಿ. ಹೇ ರಾಮ್, ಅಲ್ಲಾ ಮಾಲಿಕ್, अल्लाह मालिक. सलाम बाबा. हाँ, अल्लाह भला करेगा. अरे मालिक. नमस्ते बाबा. ದೇವರು ಒಳ್ಳೇದ್ ಮಾಡ್ಲಿ. ಬಾಬಾ ಬಾಬಾ ಬಾಬಾ. ದಾಸಿಗನು, ಏನಕ್ಕೆ ನಿನ್ನ ಅವತಾರ? ಏನಾಯ್ತು ನಿನ್ನ ನೌಕರಿ? ನೌಕರಿ ತಮ್ಮ ಮಾತು ಕೇಳದೆ ಇದ್ದಿದ್ದಕ್ಕೆ ನನಗೆ ತಕ್ಕ ಪ್ರಾಯಶ್ಚಿತ ಆಯ್ತು ಬಾಬಾ. ಬಾಬಾ, ನಾನು ಎಷ್ಟೇ ನ್ಯಾಯ ನಿಷ್ಠೆಯಿಂದ ಕರ್ತವ್ಯ ಪಾಲಿಸಿದ್ರು ಇಲ್ಲದ ಆರೋಪ ನನ್ನ ಮೇಲೆ ಹೊರಿಸಿ ಬಿಳಿಯರ ಬಂಧನದಲ್ಲಿ ನಾನು ಸಾಯೋ ತನಕ ಹಿಂಸೆ ಪಡಬೇಕಾಗಿತ್ತು. ಆ ದುರಂತವನ್ನ ನೀವು ತಪ್ಪಿಸಿದ್ರಿ ಬಾಬಾ. ಇನ್ನು ಮುಂದೆ ನನಗೆ ಯಾವ ನೌಕರಿನೂ ಬೇಡ ಬಾಬಾ, ಯಾವ ನೌಕರಿನೂ ಬೇಡ. ನಿಮ್ಮ ಸೇವೆ ಮಾಡಿಕೊಂಡು ಇಲ್ಲೇ ಎದ್ದು ಬಿಡ್ತೀನಿ ಬಾಬಾ. ದಯವಿಟ್ಟು ದಯವಿಟ್ಟು ನನಗೆ ಅನುಮತಿ ಕೊಡಿ ಬಾಬಾ. ಯಾರ್ಯಾರನ್ನ ಯಾವಾಗ ಎಲ್ಲೆಲ್ಲಿ ಸೇರಿಸ್ಬೇಕೋ ಅವನೇ ಅಲ್ಲಿಗೆ ಸೇರಿಸ್ತಾನೆ. ದಾಸಗನು, ಗುರುಚರಿತ್ರೆ ಪಾರಾಯಣ ಮಾಡಿಕೊಂಡು ಇಲ್ಲಿ ರಾಮ್ ಭಲಾ ಕರೆಗ. ಈ ಊರಿನಲ್ಲಿ ನನ್ನ ಘನತೆ ಗೌರವಕ್ಕೆ ಅಡ್ಡಿಯಾಗಿರೋ ಆ ಫಕೀರನ್ನ ಈ ಊರ್ ಬಿಟ್ಟು ಹ್ಯಾಗ್ ಓಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನು ದಿನ ಮಸೀದಿಲಿ ಸಂಜೆ ಹೊತ್ತು ದೀಪ ಬೆಳಗಿಸ್ತಾ ಇರ್ತಾನೆ ಅಲ್ಲ, ಅದನ್ನೇ ಒಂದು ದೊಡ್ಡ ಅಸ್ತ್ರವನ್ನಾಗಿ ಉಪಯೋಗಿಸ್ತೀನಿ. ಅಲ್ಲ ಖಾನ ಭಯ್ಯ, ನೀವೇನೋ ದೊಡ್ಡ ಮನಸ್ಸು ಮಾಡಿ ಆ ಫಕೀರ ದಿನಾ ಕತ್ಲೆಯಲ್ಲಿ ಕೊಳಿತಾ ಇದ್ದಾನಲ್ಲ ಅಂತ ನೀವು ಎಣ್ಣೆ ಕೊಡ್ತಾ ಇದ್ದೀರಿ. ಆದ್ರೆ ಅವನು ಮಾಡ್ತಿರೋದೇನೋ ಪವಿತ್ರವಾದ ನಮಾಜ್ ಮಾಡೋ ನಿಮ್ಮ ಮಸೀದಿಲಿ ಹಿಂದೂ ಧರ್ಮದ ಪ್ರಕಾರ ದೀಪಗೇನೆ ಅವಮಾನ ಮಾಡ್ತಿದ್ರು, ಅದನ್ನ ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲಯ್ಯ. ಅಲ್ಲ, ಇಷ್ಟೆಲ್ಲ ನಮ್ದುಗೆ ತಲೆಗೆ ಹೊಳಿಲೇ ಇಲ್ವಲ್ಲ? ಇಷ್ಟೆಲ್ಲ ನಿಮ್ ತಲೆ ಹೊಡೆದ್ರೆ ಈ ಊರ್ನೆಲ್ಲ ಮೆಲ್ಕೊಂಡ್ರೆ ಯಾಕೆ ದೊಡ್ಡವ್ರು ಅನ್ಸ್ಕೊತಿದ್ರು? ಖಾನ್ ಭಯ್ಯ, ಕಡೆಗೆ ಯಾವ ನಿರ್ಧಾರಕ್ಕೆ ಬಂದ್ರೆ? ಇನ್ನೇನ್ ನಿರ್ಧಾರ ಮಾಡೋದು? ನಮ್ದು ಧರ್ಮ ನಮ್ದುಗೆ ಮುಖ್ಯ ಸಾಬ್. ಇನ್ಮೇಲೆ ಈ ಹಳ್ಳಿಲಿ ಆ ಫಕೀರನ್ಗೆ ಒಂದೇ ಒಂದ್ ಹನಿ ಎಣ್ಣೆ ಕೂಡ ಕೊಡೋದಿಲ್ಲ. ಏನಂತೀರಾ? ಬರೋಬರ್ ಸಾಬ್. ಶಮ ಎಲ್ಲ ಒಳ್ಳೆ ನಡೀರೋ. ಬನ್ನಿ. ಅವ್ರ ಧರ್ಮ ಅವ್ರಿಗೆ ದೊಡ್ಡದಾದ್ರೆ ನಮ್ಮ ಮತಾಭಿಮಾನ ನಮಗ್ ದೊಡ್ಡದು. ನಮ್ಮ ಹಿಂದೂಗಳಿಗೆ ಎದುರು ಬಂದ್ರೆ ಒಬ್ಬೊಬ್ಬ ನನ್ನ ಮಕ್ಕಳ ತಲೆಗಳನ್ನು ಉರುಳಿಸ್ತೇ ಬಿಡೋದಿಲ್ಲ. ಹೌದು ಯಜಮಾನ್ರೆ, ನಮ್ ಜಾತಿಗೆ ಅವಮಾನ ಆಗೋದು ಒಂದೇ, ನಮ್ಗೆ ಅವಮಾನ ಆಗೋದು ಒಂದೇ. ಆ ಫಕೀರಂಗೆ ಒಂದು ತೊಟ್ಟಿ ಎಣ್ಣೆ ಅಲ್ಲ, ಒಂದು ಹನಿ ನೀರು ಕೊಡ್ದಂಗ ಮಾಡ್ತೀವಿ. ನವರತ್ನಗಳ ಬಾಣ ಅಂತೂ ಬಿಟ್ಟಿದ್ದಾಯ್ತು. ಇನ್ನಾದ ಫಕೀರ್ನ ಎದೆ ಚುಚ್ಚುದೊಂದೇ ಬಾಕಿ ಉಳಿದಿರೋದು. ಹೇಗಿದೆ ಯಜಮಾನ್ರೆ? ನಿಮ್ಮ ತಲೆನೇ ತಲೆ ಸಮುದ್ರದ ಅಲೆ. ಅಣ್ಣ ತಮ್ಮಂದ್ರಾಗಿರೋ ಹಿಂದೂ ಮುಸಲ್ಮಾನರಲ್ಲಿ ದೇಶ ತಂದಿಕ್ಕಿ ಕೋಮು ದಲ್ಲೂರಿಯಿಂದ ದೇಶ ಛಿದ್ರ ಮಾಡೋ ನಿಮಗೆ ನಾಯಿ ಪಟ್ಟಾನೆ, ನಾಯಕರ ಪಟ್ಟಾನೆ ಕೊಡ್ಬೇಕು. ಕರ ಸೇರ್ಸೋ ನನ್ನ ಮಗನೇ, ಕರ ಸೇರ್ಸೋ. ಎಲ್ರ ಮನೇಲೂ ದೀಪ ಹಚ್ಚಿದಾರಪ್ಪ. ಹೌದು, ಯಾಕೆ? ದೀಪಾವಳಿ ಹಬ್ಬ ಅಪ್ಪ. ಅದಕ್ಕೆ ಇಷ್ಟೊಂದು ಬೆಳಕಿದೆ. ನಮ್ಮನೇಲೂ ದೀಪ ಹಚ್ಬೇಕಪ್ಪ. ದುಡ್ಡು ಕೊಡಪ್ಪ, ನಾನು ಹೋಗಿ ಎಣ್ಣೆ ತಗೊಂಡ್ ಬರ್ತೀನಿ. ದುಡ್ಡು ಎಣ್ಣೆ ಎಲ್ಲಿದೆ? ಎಲ್ಲ ಹೊಟ್ಟೆ ಒಳಗೆ ಹೊಂಟೋಯ್ತು. ಏನ್ರಿ ಇವತ್ತು ಹಬ್ಬ, ಮನೇಲಿ ಒಂದ್ ದೀಪ ಹಚ್ಚೋಣ ಅಂದ್ರೆ 3 ಕಾಸಿಲ್ಲ, ಎಲ್ಲ ಕುಡ್ಕೊಂಡ್ ಬಂದಿದ್ದೀರಲ್ರಿ. ಅಮ್ಮನ ಹೊಡಿಬೇಕಪ್ಪ. ಲಕ್ಷ್ಮಿ, ಏನಾಯ್ತಮ್ಮ? ಯಾಕೆ ಅಳ್ತಿದೀಯಾ? ಬಾಬಾ, ನಮ್ಮ ಮನೇಲಿ ದೀಪ ಹಚ್ಲಿಕ್ಕೆ ಸ್ವಲ್ಪನೂ ಎಣ್ಣೆ ಇಲ್ಲ. ಅಪ್ಪನ್ ದುಡ್ಡು ಕೇಳಿದ್ರೆ ಕುಡಿದ್ ಬಂದು ಹೊಡಿತಿದ್ದಾನೆ. ನೋಡಿ ಅಮ್ಮನ್ ಹೇಗ್ ಹೊಡಿತಿದ್ದಾನೆ. ಯಾಕಪ್ಪ, ಯಾಕೆ ಹೀಗ್ ಮಾಡ್ತಿದೀಯಾ?
ತವ್ರ ಮನೆ ಬಿಟ್ಟು ನೀನೇ ಸರ್ವಸ್ವ ಅಂತ ತಿಳ್ಕೊಂಡು ಈ ಮನೆಗೆ ಬಂದು ನಿನ್ ಹೆಂಡತಿಗೆ ನೀನ್ ಕೊಡೋ ಸುಖ ಇದೇನಾ? ನೀನ್ ರಕ್ತ ಹಂಚ್ಕೊಂಡು ಹುಟ್ಟಿದ ಮಗಳಿಗೆ ನೀನ್ ಕೊಡೋ ಆನಂದ ಇದೇನಾ? ಎಷ್ಟೋ ಜನ್ಮಗಳ ಪುಣ್ಯದಿಂದ ಈ ಮಾನವ ಜನ್ಮ ಸಿಗುದು. ಅಂಥ ಪವಿತ್ರವಾದ ಜನ್ಮನ ಯಾಕೆ ಕುಡಿದು ಹಾಳು ಮಾಡ್ಕೋತೀಯ? ನೋಡು, ಎಲ್ಲಾರು ದೀಪ ಹಚ್ಚಿ ಎಷ್ಟು ಸಂತೋಷವಾಗಿದ್ದಾರೆ. ನಿಮ್ ಮನೇಲಿ ನಿನ್ ಹೆಂಡತಿ ಮಗಳು ಹೇಗೆ ಅಳ್ತಾ ಇದ್ದಾರೆ ನೋಡು. ನೀನ್ ಹೀಗೆ ಕುಡಿದು ಕುಡಿದು ನಿನ್ ಜೀವನ ಹಾಳು ಮಾಡ್ಕೋತೀಯೋ, ಎಲ್ಲಾರ ಥರ ಸಂತೋಷವಾಗಿರ್ತೀಯೋ ನೀನೇ ಯೋಚನೆ ಮಾಡು. ಬಾಬಾ, ನೀವ್ ಹೇಳಿದ್ ನಿಜ. ನನ್ನ ಕ್ಷಮಿಸ್ಬಿಡಿ ಬಾಬಾ, ಕ್ಷಮಿಸ್ಬಿಡಿ. ಹರಿ ಮಾಡಿ, ದೇವ್ರು ಒಳ್ಳೇದ್ ಮಾಡ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ಲಕ್ಷ್ಮಿ ಬಾಮ್ಮ, ದೀಪ ಹಚ್ಚುವಂತೆ. ಹೋಗು, ಇವತ್ತು ದೀಪಾವಳಿ, ಅದರಲ್ಲೂ ಲಕ್ಷ್ಮೀ ಪೂಜೆ. ನಿನ್ಗೆ ಏನಾದ್ರೂ ಎಣ್ಣೆ ಕೊಟ್ರೆ ನಮ್ಮ ಮನೆ ಲಕ್ಷ್ಮಿನೇ ಹೊರಟೋಗ್ಬಿಡ್ತಾಳೆ. ಹೋಗು. ಹೇ ರಾಮ್, ದೇವ್ರು ಒಳ್ಳೇದ್ ಮಾಡ್ಲಿ. ಬಾಬಾ, ಪಾಯಸ ತಗೊಳ್ಳಿ, ನಾನ್ ಮನೆಗೆ ಹೋಗಿ ಎಣ್ಣೆ ತರ್ತೀನಿ. ದೀಪ ಹಚ್ಚಕ್ಕೆ ಎಣ್ಣೆನೇ ಬೇಕಾತ್ಯ? ಮತ್ತೆ ನೀರಿನಿಂದ ಹಚ್ಚಕ್ಕಾಗಲ್ವಾ? ನೀರಿಂದನಾ? ಅದ್ ಹೇಗೆ? ಭಾಗೋಜಿ, ಆ ನೀರ್ ಕೊಡು. ಹೇ ರಾಮ್, ಅಲ್ಲಾ ಮಾಲಿಕ್. ಲಕ್ಷ್ಮಿ, ಇತ್ತಗೋ, ಎಲ್ಲ ಹಂತೆಗೂ ಹಾಕು. ತಾತ್ಯ, ಈ ಕಡೆ ಹಂತಗಳಿಗೆ ನೀನ್ ಹಾಕು. ಹೇ ರಾಮ್, ಅಲ್ಲಾ ಮಾಲಿಕ್. ಎಲ್ಲ ದೀಪಕ್ಕೂ ಹಾಕಾಯ್ತು ಬಾಬಾ. ನಾನು ಹಾಕಿದ್ದಾಯ್ತು ಬಾಬಾ. ತಗೋ, ದೀಪ ಹಚ್ಚು. ತಾತ್ಯ, ಸಮರ್ಥ ಸದ್ಗುರು
ಮತ ಭೇದವಿಲ್ಲ, ಕುಲವು ಮುಖ್ಯವಲ್ಲ, ಗುಣ ಮುಖ್ಯ ಬಾಳಿಗೆಲ್ಲ, ಇದ ತಿಳಿಯ ಸುಖವು ಎಲ್ಲ. ಕಳೆಯಿತು ಕತ್ತಲೆಯು ನೀನೋಡ, ಇದು ಸಾಯಿ ಪವಾಡ. ಕಳೆಯಿತು ಕತ್ತಲೆಯು ನೀನೋಡ, ಇದು ಸಾಯಿ ಪವಾಡ. ಎಲ್ಲೂ ಸಂತೋಷ, ಹೊಸ ಸಂಗೀತ, ಇಂದು ಬಾಬಾನ ಕೃಪೆಯಿಂದ ಆನಂದ. ದೀಪಾವಳಿ ಜ್ಯೋತಿಯಲ್ಲೆಲ್ಲೂ ನೋಡ, ಓ ಇದು ಸಾಯಿ ಪವಾಡ. ಕೇಳಿ ಸಾಯಿ ಬಾಬಾ ಅಮೃತದ ವಾಣಿ, ತಿಳಿ ಸ್ವರ್ಗಕದೇ ಏಣಿ, ಭವ ದಾಟಿಸುವ ದೋಣಿ. ಕೇಳಿ ಕೇಳಿ ಸಾಯಿ ಬಾಬಾ ಅಮೃತದ ವಾಣಿ, ತಿಳಿ ಸ್ವರ್ಗಕದೇ ಏಣಿ, ಭವ ದಾಟಿಸುವ ದೋಣಿ. ಶಾಂತಿ ಪ್ರೇಮ ಸತ್ಯ ಧರ್ಮ ಸಾರದಿಹರ ಸಾಯಿ, ಪರಮಾತ್ಮ ರೂಪ ಸಾಯಿ, ನಮ್ಮ ಬಾಳ ದೀಪ ಸಾಯಿ. ನಂಬಿದರೆ ಅಂಜಿಕೆಯು ಇನ್ನಿಲ್ಲ, ಇದು ಸಾಯಿ ಪವಾಡ. ನಂಬಿದರೆ ಅಂಜಿಕೆಯು ಇನ್ನಿಲ್ಲ, ಇದು ಸಾಯಿ ಪವಾಡ. ಎಲ್ಲೂ ಸಂತೋಷ, ಹೊಸ ಸಂಗೀತ, ಇಂದು ಬಾಬಾನ ಕೃಪೆಯಿಂದ ಆನಂದ. ದೀಪಾವಳಿ ಜ್ಯೋತಿಯಲ್ಲೆಲ್ಲೂ ನೋಡ, ಓ ಇದು ಸಾಯಿ ಪವಾಡ. ಬಂದ್ರಪ್ಪ, ಬನ್ರಿ, ಎಲ್ಲಾರು ಬನ್ರಿ. ಏನಾಯ್ತಪ್ಪ? ಈ ಊರಿಗೆ ಕಾಲ ಹರಡೈತೆ. ದೇವಿ ಕೋಪ ಮಾಡ್ಕೊಂಡವಳೆ. ಕಾಲ ಬಂದ್ರೆ ಊರೆಲ್ಲ ನಾಶ ಆಗೋಗ್ತೈತೆ. ಯಾರ ಮನೆ ಕೋಳಿ ಐತೆ, ಯಾರ ಮನೇಲಿ ಹಾಡೈತೆ, ತಲ್ಲಿ ಆ ದೇವಿಗೆ ಬಲಿ ಕೊಡಕ್ಕೆ. ಅದು ಗುರಿ ಪೂಜಾರಿ ಮಾತ್ನ ಕಾಳ ಊರಿಂದ ಹೋಗ್ಬೇಕು ಅಂದ್ರೆ ಕುರಿ ಕೋಳಿ ಆಡ್ನ ಬಲಿ ಕೊಡ್ಬೇಕಂತೆ. ಆ ತಾಯಿ ಬಲಿ ಕೇಳ್ತಾಳ? ಸೃಷ್ಟಿಲಿ ಪ್ರಾಣಿಗಳು ಮನುಷ್ಯರು ಎಲ್ಲ ಒಂದೇನಮ್ಮ. ಆ ಮಹಾತಾಯಿ ತನ್ನ ಮಕ್ಕಳನ್ನ ಬಲಿ ಕೇಳ್ತಾಳ? ಹುಚ್ಚರು ಕಣಮ್ಮ, ಹುಚ್ಚರು. ನಮ್ ಬಾಬಾ ಇರೋವಾಗ ಇದೆಲ್ಲ ಏನಮ್ಮ? ಎಲ್ಲಾರು ಸೇರ್ಕೊಂಡ್ ಬಂದ್ ಕೇಳಿ, ಯಾರ ಮನೆ ರೋಗ ಆಯ್ತಾ ಬನ್ನಿ. ನೋಡ್ದ್ಯಾ ಲಕ್ಷ್ಮಿ, ಬಾಬಾ ಬಂದ್ರು. ನೆನೆದವರು ಮನದಲ್ಲಿ ಅಂತ. ದೇವ್ರು ಕಣಮ್ಮ, ದೇವ್ರು. ಬಾಬಾ, ಈ ಜನಗಳ ಗತಿ ನೋಡ್ದ್ಯಾ? ಹೋಗ್ಕೊಡು. ಸರಿ ಬಾಬಾ, ಸರಿ ದೇವ್ರು. ಬಾಬಾ, ಗೋಧಿ ರೊಟ್ಟಿ ಬದಲು ಇವತ್ತೇನು ಗೋಧಿ ಹಾಕ್ಸ್ಕೊಂಡಿದ್ದೀರಾ? ಬಾಬಾ, ಯಾಕೆ ಇಷ್ಟೊಂದು ಗೋಧಿ ಬಿಸ್ತಾ ಇದ್ದೀರಿ? ನನ್ನನ್ನೇ ನಂಬ್ಕೊಂಡಿರೋರ್ನ ಕಾಪಾಡೋದು ನನ್ನ ಬಾಧ್ಯತೆಯೇ ಅಲ್ವಾ ಲಕ್ಷ್ಮೀಬಾಯಿ? ತಗೋ, ಇದನ್ನೆಲ್ಲ ತಗೊಂಡು ಹೋಗಿ ಊರ್ ಸುತ್ತಮುತ್ತ ಹಾಕ್ಬಿಟ್ ಬಾ. ಹೋಗು, ಬನ್ನಿ. ಹೋಗು. ಬಾಬಾ, ಏನ್ ಬಾಬಾ ಇದು? ಈ ಊರನ್ನ ಕಬಳಿಸ್ತಾ ಇರೋ ಕಾಲರ ಕ್ರಿಮಿಗಳನ್ನ ತಡೆಗಟ್ಟಬೇಕು. ಕಾಲರ ಕ್ರಿಮಿಗಳಿಗೂ ಈ ಹಿಟ್ಟಿಗೂ ಏನ್ ಸಂಬಂಧ ಬಾಬಾ? ಅಬ್ದುಲ್ಲಾ, ನನ್ನ ಭಿಕ್ಷಾ ಪಾತ್ರೆಯಲ್ಲಿ ಹಾಕೋದು ಅವರವರು ಮಾಡಿದ ಪಾಪಕರ್ಮಗಳನ್ನ. ಈ ಮೇಲಿನ ಕಲ್ಲು ಕರ್ಮವೆಂದು, ಕೆಳಗಿನ ಕಲ್ಲು ಭಕ್ತಿ ಎಂದು ತಿಳಿದು ಅವರವರು ಮಾಡಿದ ಪಾಪಗಳನ್ನ ಇದರ ಮಧ್ಯೆ ಹಾಕಿ ಜ್ಞಾನವೆಂಬ ಹಿಡಿಯನ್ನು ಹಿಡಿದು ಇದನ್ನು ತಿರುಗಿಸಿದ್ರೆ ಆ ಪಾಪಗಳೆಲ್ಲ ಪರಿಹಾರವಾಗುತ್ತೆ. ಏನ್ರಿ ಇದು? ನಾವು ಕೊಟ್ಟ ಔಷಧಿಯಿಂದ ಕಾಲರ ವಾಸಿ ಆಗದೆ ಯಾವನೋ ಒಬ್ಬ ಸಾಮಾನ್ಯ ಮನುಷ್ಯ ಸಾಯಿಬಾಬಾ ಗೋಧಿನ ಬೀಸಿ ಅದ್ರ ಹಿಟ್ಟನ್ನ ಊರೆಲ್ಲ ಚೆಲ್ಕೊಂಡ್ ಬಂದಿದ್ದಕ್ಕೆ ಕಾಲರ ವಾಸಿ ಆಗ್ಬಿಡ್ತಾ?
ಇದನ್ನ ನಾನು ನಂಬೇಕಾ? ಇದಕ್ಕೆ ನಾನು ಸಹಿ ಮಾಡ್ಬೇಕಾ? ಛೇ 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 ಛೇ. ಸ್ವಾಮಿ, ನೀವು ಒಂದ್ಸಲ ಶಿರಡಿಗೆ ಬಂದು ಬಾಬಾ ಅವ್ರನ್ನ ಕಣ್ಣಾರ ನೋಡಿದ್ರೆ ಅದು ನಿಮ್ಗೆ ಅರ್ಥ ಆಗುತ್ತೆ. ಏನ್ರಿ, ಏನ್ ಹೇಳ್ತಾ ಇದ್ದೀರಾ? ನಾನು ಒಬ್ಬ ಅಧಿಕಾರಿ, ಆತ ಏನ್ ನನಗಿಂತ ಮೇಲಧಿಕಾರಿನಾ ನಾನು ಹೋಗಿ ಆತ ನೋಡೋದಿಕ್ಕೆ? ಆತ ಏನ್ ಹಿಂದೂನೋ ಮುಸ್ಲಿಮೋ ಮನುಷ್ಯನೋ ಯಾರು ಅಂತಾನೆ ಅರ್ಥವಾಗ್ತಾ ಇಲ್ಲ. ಸ್ವಾಮಿ, ನೀವು ದೊಡ್ಡ ಅಧಿಕಾರಿಗಳು, ನಿಮ್ಮ ಹತ್ರ ವಾದ ಮಾಡೋ ಶಕ್ತಿ ನಮಗಿಲ್ಲ. ಬಾಬಾ ನಮ್ಮ ಊರನ್ನೇ ಕಾಪಾಡಿದ ಮಹಾನುಭಾವ, ದೇವರ ಸಮಾನ. ನೀವೊಂದ್ಸಲ ಶಿರಡಿಗೆ ಬಂದು ಅವ್ರನ್ನ ಪ್ರತ್ಯಕ್ಷವಾಗಿ ಕಂಡ್ರೆ ಆಗ ನಿಮಗೆ ಅರ್ಥ ಆಗುತ್ತೆ. ದಯವಿಟ್ಟು ಒಂದ್ಸಲ ಶಿರಡಿಗೆ ಬನ್ನಿ, ಇಲ್ಲ ಅನ್ಬೇಡಿ. ನೀವಿಷ್ಟೊಂದು ಬಲವಂತವಾಗಿ ಹೇಳೋದು ನೋಡಿದ್ರೆ ನನಗೂ ಒಂದ್ಸಲ ಆತನ ನೋಡ್ಬೇಕು ಅಂತ ಅನ್ನಿಸ್ತ. ಯಾಕಮ್ಮ ಇದೆಲ್ಲ? ಬಾಬಾ ದಯೆಯಿಂದ ನಮ್ಮೂರನ್ನೇ ಕಬಳಿಸ್ತಾ ಇದ್ದ ಆ ಕಾಲರ ರೋಗ ಮಾಯವಾಗೋಯ್ತು. ಹೌದು, ಅದಕ್ಕೆ ನಾವೆಲ್ಲ ದ್ವಾರಕಾಮಯಿ ಮಂದಿರಕ್ಕೆ ಹೋಗಿ ಅಕ್ಕಿ ಕೊಟ್ಟು ಪೊಂಗಲ್ ಮಾಡಿಸಿ ಆ ಬಾಬಾಗೆ ನೈವೇದ್ಯ ಅರ್ಪಿಸೋಣ. ನಮ್ಮನ್ನ ಆ ಕಾಲ್ರಾದು ಸೈತಾನಿಂದ ಕಾಪಾಡಿದ ಬಾಬಾ ಔಲಿಯಾ ಸಮಾನ. ಅದಕ್ಕೆ ನಾವೆಲ್ಲ ಇವತ್ತೇ ದ್ವಾರಕಾಮಯಿ ಮಸೀದಿಗೆ ಹೋಗಿ ಅಕ್ಕಿ ಕೊಟ್ಟು ಅಡಿಗೆ ಮಾಡಿಸಿ ಆ ಬಾಬಾಗೆ ಫಾತೆಹ ಮಾಡೋಣ. ಬಾಬಾ, ಈ ಪಕ್ಷಪಾತನೇ ನಮಗೆ ಹಿಡಿಸೋಲ್ಲ. ಯಾಕಪ್ಪ? ನಿಮ್ ದೃಷ್ಟಿಯಲ್ಲಿ ಹಿಂದೂಗಳಿಗಿಂತ ಮಹಮ್ಮದಿಯರೇ ಹೆಚ್ಚು ಅಂತ ನಿರೂಪಿಸ್ಬಿಟ್ರಲ್ಲ. ಕ್ರೈಸ್ತರು ಕೊಟ್ಟ ಅಕ್ಕಿ ಉಪಯೋಗ ಬರಲ್ವ ಬಾಬಾ? ಮೇರಾ ಚಾವಲ್ ಅಚ್ಚನೇ ಬಾಬಾ. ನಾನಿದುವರೆಗೂ ಕೇವಲ ಅಕ್ಕಿ ಮಾತ್ರ ಇದೆ ಅಂತ ತಿಳ್ಕೊಂಡಿದ್ದೆ. ಈಗ ಮುಸ್ಲಿಂ ಅಕ್ಕಿ, ಸಿಖ್ ಅಕ್ಕಿ, ಕ್ರೈಸ್ತ ಅಕ್ಕಿ, ಹಿಂದೂ ಅಕ್ಕಿ ಕೂಡ ಇದೆ ಅಂತ ಈಗಲೇ ನನಗೆ ಗೊತ್ತಾಗಿತ್ತು. ಸರಿ, ನಿಮ್ ಕೋರಿಕೆ ತೀರಿಸ್ತೇನೆ. ಎಲ್ಲರೂ ಅಕ್ಕಿನ ಅದ್ರಲ್ಲಿ ಹಾಕಿ. ಸಾಯಿರಾಮ್. बाबा बाबा ये क्या लीला है? ಎಂತ ಮಹಿಮೆ ಬಾಬಾ. ಬಾಬಾ ಎಂತ ಪವಾಡ ಬಾಬಾ. ಬಾಬಾ, ಇದರಲ್ಲಿ ಯಾವ ಅಕ್ಕಿ ಯಾವ ಮತಕ್ಕೆ ಸೇರಿತ್ತು ಅಂತ ನೀವು ಬೇರೆ ಮಾಡ್ಕೊಡಿ. ಯಾಕೆ ಸುಮ್ಮನಾದ್ರಿ? ಬನ್ನಿ, ಬೇರೆ ಬೇರೆ ಮಾಡ್ಕೊಡಿ. ನೆಲ, ಜಲ, ಗಾಳಿ, ಬೆಂಕಿ, ಆಕಾಶ ಇವುಗಳಿಗೆ ಜಾತಿ ಮತ ಭೇದಗಳಿರಲ್ಲ. ಗಾಳಿ ಹಿಂದೂ ಅಂತ, ನೀರು ಮುಸ್ಲಿಂ ಅಂತ ಅವುಗಳು ತಿಳ್ಕೊಂಡ್ಬಿಟ್ರೆ ಹಿಂದೂಗಳಿಗೆ ನೀರು ಸಿಗಲ್ಲ, ಮುಸ್ಲಿಮರಿಗೆ ಗಾಳಿ ಸಿಗಲ್ಲ. ಆಮೇಲೆ ಏನಾಗುತ್ತೆ ಅಂತ ನೀವೇ ಯೋಚನೆ ಮಾಡಿ. ಬಾಬಾ 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 ಬಾಬಾ, ಎಲ್ಲ ಕುಲವೂ ಒಂದೇ, ಮಾನವ ಕುಲ. ಎಲ್ಲ ತತ್ವಗಳೂ ಒಂದೇ, ಪ್ರೇಮ ತತ್ವ. ಎಲ್ಲ ಜಾತಿಗಳೂ ಒಂದೇ, ಮನುಷ್ಯ ಜಾತಿ. ದೇರ್ ಇಸ್ ಓನ್ಲಿ ಒನ್ ಲ್ಯಾಂಗ್ವೇಜ್, ದ ಲ್ಯಾಂಗ್ವೇಜ್ ಆಫ್ ಹಾರ್ಟ್ಸ್. ಜಾತಿ ಮತಗಳ ಹೆಸರಿನಲ್ಲಿ ಸ್ವಾರ್ಥಿಗಳ ಕೋಮು ತಳ್ಳುರಿಗೆ ನೀವು ಬಲಿಯಾಗಬೇಡಿ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ, ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ. ಬಾ ನಾನಾ ಚಂದ್ರಕರ್, ಯಾಕಲ್ಲೇ ನಿಂತ್ಬಿಟ್ಟೆ? ಬಾ. ನಾನು ಹಿಂದೂನ, ಕ್ರಿಶ್ಚಿಯನ್ನ, ಮುಸ್ಲಿಮ್ಮ, ಮೇಲಧಿಕಾರಿನ? ಬಾಬಾ, ತಮ್ಮ ಶಕ್ತಿ ತಿಳಿಯದೆ, ತಮ್ಮ ಮಹಿಮೆ ಅರಿಯದೆ, ಅಧಿಕಾರ ಮತದಿಂದ ಬಾಯಿಗೆ ಬಂದಾಗ ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಬಾಬಾ. ನನ್ನನ್ನು ತಮ್ಮ ಭಕ್ತನನ್ನಾಗಿ ಸ್ವೀಕರಿಸಿ. ಅಲ್ಲಾ ಮಾಲಿ. ಏನ್ಲಾ ಮಲ್ಲೇಶ, ನಿನ್ನ ಗಾಡಿ ಪಟ್ಟಿ ಕೊಟ್ಟು ಎಷ್ಟು ದಿವಸ ಆಯ್ತು? ನೀನು ಇಲ್ಲಿ ಆರಾಮಾಗಿ ಕುಂತಿದ್ಯಲ್ಲ, ಹೇಳಕ್ ಹರಿಯೋದ್ರೊಳಗೆ ಸರಿ ಮಾಡಿ ಕೊಡ್ಲಿಲ್ಲ ಅಂದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಬೇಗ ಮಾಡ್ಕೊಡ್ತೀನಿ. ಮದ, ನಾನು ಒತ್ತೀನಿ, ಇದನ್ನ ಬೇಗ ಕಾಯಿಸೋ.
ನೀವು ಮಲ್ಕೊಳ್ಳಿ, ನಾವು ಮಾಡ್ತೀವಿ. ನೀವು ಹೋಗಿ ಮಗು ನೋಡ್ಕೊ, ನಾನೇ ಮಾಡ್ತೀನಿ. ನೀವು ಮಲ್ಕೊಳ್ಳಿ, ನಿಧಾನಕ್ಕೆ. ಅಕ್ಕ, ನಾನು ಎಷ್ಟು ಸಲ ಹೇಳಿ ಬಾವನ್ ಕರ್ಕೊಂಡೋಗಿ ಕೆಂಪ್ ಡಾಕ್ಟರ್ ಹತ್ರ ತೋರಿಸು ಅಂತ. ಅಯ್ಯೋ, ಆ ಡಾಕ್ಟರ್ ತೋರ್ಸಕ್ ಅಷ್ಟೊಂದು ದುಡ್ಡು ಎಲ್ಲೈತಪ್ಪ. ಹಂಗಂತೆ ಕೆಂಪ್ಕೊಂಡ್ ಹಂಗೆ ಇರುವಂತೀಯ? ಲೇ ತಮ್ಮ, ಶಿರಡಿನಾಗೆ ಸಾಯಿಬಾಬಾ ಅನ್ನೋ ದೇವ್ರವ್ರಂತೆ. ಆ ಸ್ವಾಮಿ ಈ ಬೂತಿ ರಕ್ಷೆ ಕೊಟ್ರೆ ಸಾಕು, ಇರೋ ರೋಗ ರುಜಿನ ಎಲ್ಲ ಪಟ್ಟಂತ ವಾಸಿ ಆಗ್ಬಿಡ್ತದಂತೆ. ಅಲ್ಲಿಗೆ ಹೋಗ್ಬೇಕು ಅಂತ ನಾನು ದುಡ್ಡು ಕೂಡಾಕ್ತಾ ಇವ್ನಿ. ಆ ದೇವ್ರ ಯಾವತ್ ಕರ್ಸ್ಕೊತಾನೋ ಏನು. ನನ್ ಮಗಿನ ಬಾಬಾನ ಕಾಪಾಡ್ಬಿಟ್ರು. ಏನಂದ್ರೆ ನಾಳೆನೆ ಶಿರಡಿಗೆ ಹೋಗ್ಬಿಟ್ಟು ಬರೋಣ ಕಣ್ಣ. ನಾನ್ ಎಷ್ಟು ಸಾರಿ ಹೇಳಿದ್ರು ನೀವು ಅದನ್ನ ಕಿವಿಗೆ ಹಾಕತಾ ಇಲ್ಲ. ನೀವ್ ಹೀಗೆ ಕೈ ಕಟ್ಕೊಂಡು ಕೂತಿದ್ರೆ ಕಡೆಗೆ ಒಂದಲ್ಲ ಒಂದ್ ದಿವಸ ಜಾತಿನೂ ಬಿಡಬೇಕಾಗತ್ತೆ, ಜಾಗನೂ ಖಾಲಿ ಮಾಡ್ಬೇಕಾಗತ್ತೆ. ನಿನ್ನ ಒಳ್ಳೇದಕ್ಕೋಸ್ಕರ ಹೇಳ್ತಾ ಇದೀನಿ ರೋಹಿಲ್ಲ, ನನ್ ಜೊತೆಗೆ ಬಾ. ಆ ದೃಶ್ಯನ ನೀನೇ ನಿನ್ನ ಕಣ್ಣಾರೆ ನೋಡುವಂತೆ. ಓಂ ಸಾಯಿ ಗಜವದನ, ಓಂ ಸಾಯಿ ಗಣನಾಥ, ಓಂ ಸಾಯಿ ಶಸುತ, ಓಂ ಸಾಯಿ ಬಾಬನುತ. ಓಂ ಸಾಯಿ ಗಜವದನ, ಓಂ ಸಾಯಿ ಗಣನಾಥ, ಓಂ ಸಾಯಿ ಶಸುತ, ಓಂ ಸಾಯಿ ಬಾಬನುತ. ಶಿವಾಯ ಪರಮೇಶ್ವರಾಯ ಚಂದ್ರಶೇಖರಾಯ ನಮೋ. ಶಿವಾಯ ಪರಮೇಶ್ವರಾಯ ಚಂದ್ರಶೇಖರಾಯ ನಮೋ. ಭವಾಯ ಗುಣಸಂಭವಾಯ ಶಿವತಾಂಡವಾಯ ನಮೋ. ಭವಾಯ ಗುಣಸಂಭವಾಯ ಶಿವತಾಂಡವಾಯ ನಮೋ. ಶಿವಾಯ ಪರಮೇಶ್ವರಾಯ ಚಂದ್ರಶೇಖರಾಯ ನಮೋ. ಶಿವಾಯ ಪರಮೇಶ್ವರಾಯ ಚಂದ್ರಶೇಖರಾಯ ನಮೋ. ಭವಾಯ ಗುಣಸಂಭವಾಯ ಶಿವತಾಂಡವಾಯ ನಮೋ. ಭವಾಯ ಗುಣಸಂಭವಾಯ ಶಿವತಾಂಡವಾಯ ನಮೋ. ಶಿವಾಯ ಪರಮೇಶ್ವರಾಯ ಚಂದ್ರಶೇಖರಾಯ ನಮೋ. ಶಿವಾಯ ಪರಮೇಶ್ವರಾಯ ಚಂದ್ರಶೇಖರಾಯ ನಮೋ. ಭವಾಯ ಗುಣಸಂಭವಾಯ ಶಿವತಾಂಡವಾಯ ನಮೋ. ಭವಾಯ ಗುಣಸಂಭವಾಯ ಶಿವತಾಂಡವಾಯ ನಮೋ. ಶಿವಾಯ ಪರಮೇಶ್ವರಾಯ ಚಂದ್ರಶೇಖರಾಯ ನಮೋ. ಭವಾಯ ಗುಣಸಂಭವಾಯ ಶಿವತಾಂಡವಾಯ ನಮೋ. ಓಂ ಜಯ ಜಗದೀಶ ಹರೇ, ಸ್ವಾಮಿ ಜಯ ಜಗದೀಶ ಹರೇ. ಒಂದೇ ಕ್ಷಣದಲ್ಲಿ ಭಯ
ಯಾರಪ್ಪ? ನಮ್ದು ಧರ್ಮ ಉಳಿಬೇಕು ಅಂದ್ರೆ ನೀನು ಸಾಯ್ಲೇಬೇಕು. ಹರಿ ಮಾಲಿಕ್. ಮೇರೆ ಮಾಲಿಕ್, ಅಲ್ಲ, ನಂದು ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಡು. ಅಲ್ಲಾ ಮಾಲಿಕ್, ಅಲ್ಲಾ ಅಚ್ಚಾ ಕರೆಗಾ. ತಾತ್ಯ, ಏನಮ್ಮ? ತಾತ್ಯ, ನಾನ್ ಪ್ರಾಣ ಬಿಡೋಕ್ ಮುಂಚೆ ಒಂದೇ ಒಂದು ಸಲ ದ್ವಾರಕಾ ಮೈಗೆ ಹೋಗ್ಬೇಕಪ್ಪ. ನನ್ ಕರ್ಕೊಂಡು ಹೋಗ್ತೀಯಾ? ಅಮ್ಮ, ಈ ಸ್ಥಿತಿಯಲ್ಲಿ ಅಷ್ಟು ದೂರ ಹೇಗಮ್ಮ ನಡೀತೀಯ? ಸ್ವಲ್ಪ ಇರು, ಗಾಡಿ ಕಟ್ತೀನಿ. ಸರೇನಪ್ಪ. ಸ್ವಲ್ಪ ನೋಡ್ಕೊಳ್ಳಿ. ಬಾಬಾ ಬಾಬಾ ಬಾಬಾ. ಕರೆದ್ಯಾ ಬಾಯಾಜಿ ಅಕ್ಕ? ಬಂದ್ಯಾ ನನ್ ತಂದೆ? ಕೊನೆ ಗಳಿಗೆಯಲ್ಲಿ ನಿನ್ನ ದರ್ಶನ ಮಾಡ್ಬೇಕು ಅನ್ನೋ ನನ್ನ ಆಸೆನ ನೆರವೇರ್ಸಕ್ ಬಂದ್ಯಾ ನನ್ನಪ್ಪ? ಭಕ್ತರ ಪ್ರೀತಿಯಿಂದ ಕರೆದು ಕೂಡಲೇ ಬರೋದು ನನ್ನ ಕರ್ತವ್ಯ. ಎಷ್ಟು ಜನ್ಮದ ಪುಣ್ಯದ ಫಲವು ಈ ಜನ್ಮದಲ್ಲಿ ನಿನ್ನ ದರ್ಶನ ಭಾಗ್ಯ ಸಿಕ್ಕಿದೆ. ಮುಂದಿನ ಜನ್ಮದಲ್ಲೂ ನಿನ್ನ ಕಣ್ತುಂಬ ನೋಡೋ ಭಾಗ್ಯ ಸಿಕ್ಕು ಹಾಗೆ ಕರುಣಿಸು ತಂದೆ. ನಾನು ಹುಟ್ಟೋ ಪ್ರತಿ ಜನ್ಮದಲ್ಲೂ ನಿನ್ ಹೊಟ್ಟೆಲೇ ಹುಟ್ಟಿನ ತಾಯಿ. ಸಂತೋಷನಾ? ತುಂಬಾ ಸಂತೋಷ ಬಾಬಾ. ಇದಕ್ಕಿಂತಲೂ ಭಾಗ್ಯ ಇನ್ನೇನ್ ಬೇಕು ಈ ಬಡಪಾಯಿಗೆ? ಬಾಬಾ, ನನ್ ಮಗ ತಾತ್ಯಾನ ನಿನ್ ಕೈಲಿಟ್ಟು ಹೋಗ್ತಿದ್ದೀನಿ ಬಾಬಾ. ಚಿಂತೆ ಮಾಡ್ಬೇಡ ತಾಯಿ. ಬಾಬಾ, ಅವನ್ನ ನನ್ ಪ್ರಾಣಕ್ಕೆ ಸಮಾನವಾಗಿ ನೋಡ್ತೀನಿ. ನಾರಾಯಣ ನಾರಾಯಣ ನಾರಾಯಣ. ಅಮ್ಮ! ಅಳಬೇಡ ತಾತ್ಯ. ಹುಟ್ಟು ಸಾವು ದೈವಾಧೀನ. ಶಾರೀರಿಕವಾಗಿ ನಿನ್ನ ತಾಯಿ ನಿನ್ನಿಂದ ದೂರವಾದ್ಲು ಅಷ್ಟೇ. ಆತ್ಮಕ್ಕೆ ಸಾವಿಲ್ಲ, ನಾಶವಿಲ್ಲ. ಆತ್ಮ ಚಿರಂಜೀವಿ. ಸಮಾಧಾನ ಮಾಡ್ಕೊಮ್ಮ. ಬೇಗ ತಗೊಂಡು ಹೋಗು. ಏನಮ್ಮ, ಸ್ವಲ್ಪ ಬೇಗ ನೋಡಮ್ಮ. ಏನು ಅಂದ್ರೆ ನಮ್ಮ ಮಗಳ ಪರಿಸ್ಥಿತಿ ನೋಡಿದ್ರೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ತುಂಬಾ ಭಯ ಆಗ್ತಾ ಇದೆ. ಅಯ್ಯೋ ಹುಚ್ಚಿ, ಜಗತ್ತಿನ ಭಯನೇ ನಿವಾರಿಸೋ ಆ ಬಾಬಾನ ಭಕ್ತರಾಗಿರೋ ನಮಗೆ ಭಯ ಯಾಕೆ? ಎಲ್ಲದಕ್ಕೂ ಬಾಬಾ ಇದ್ದಾರೆ. ಆ ಬಾಬಾ ವಿಭೂತಿನ ನೀರಿನಲ್ಲಿ ಕಲಸಿ ಕುಡಿಸು, ಎಲ್ಲ ಸರಿ ಹೋಗುತ್ತೆ. ಹೋಗು. ಹೌದ್ರಿ. ಅಯ್ಯೋ, ಬುದ್ಧಿನೇ ಏನಂದ್ರೆ ಮನೇಲಿ ಒಂಚೂರು ಬುದ್ಧಿ ಇಲ್ಲ ರೀ. ಎಲ್ಲ ಖಾಲಿ ಆಗೋಗಿದೆ. ಏನ್ರಿ ಮಾಡೋದು? ಏನ್ರಿ ಮಾಡೋದು? ಬಾಬಾ, ಕರೆದಿಯಾ ನಾನ? ಬಾಬಾ, ನನ್ನ ಮಗಳನ್ನ ನೀನೇ ಕಾಪಾಡಬೇಕು. ನಾನು ಊರಿಗೆ ಹೋಗಿ ಬರ್ತೀನಿ ಬಾಬಾ. ಬಾಗೋಜಿ, ಹಾಗೆ ಜಾಮ್ನೀರ್ಗೂ ಹೋಗ್ಬೇಕಾಗತ್ತೆ. ಜಾಮ್ನೀರ್ಗೆ ಹೋಗ್ಲೇಬೇಕಾ ಬಾಬಾ? ನಮ್ ನಾನಾ ಚಂದ್ರಕರ್ ಮಗಳು ಪ್ರಸವ ವೇದನೆ ಅನುಭವಿಸ್ತಾ ಇದ್ದಾಳೆ.
ವಿಭೂತಿ ನೀರಿನಲ್ಲಿ ಬೆರೆಸ್ ಕುಡ್ಸು ಅಂತ ನಾನ ಹೆಂಡತಿ ಹತ್ರ ಬೇರೆ ಹೇಳ್ಬಿಟ್ಟ. ವಿಭೂತಿ ಇಲ್ಲ ಅಂತ ಅವನಿಗೆ ಗೊತ್ತಿಲ್ಲ. ಇದನ್ನ ತಗೊಂಡು ಹೋಗಿ ಅವನು ಕೊಟ್ಬಿಡು. ಆಯ್ತು, ಬರ್ತೀನಿ ಬಾಬಾ. ಅಲ್ಲ ಮಾಲಿಕ್, ಎಂತ ಪರೀಕ್ಷೆ ಇದು? ನನ್ನ ಹತ್ರ ಇರೋ ದುಡ್ಡು ಬೆಳಗಾಂ ತಲುಪೋಕ್ ಸರಿ ಹೋಗುತ್ತೆ. ಅಲ್ಲಿಂದ ಜಾಮ್ನೀರು 30 ಮೈಲಿ, ಅಲ್ಲಿ ಟಾಂಗಾಲೇ ಹೋಗ್ಬೇಕು. ಏನ್ ಮಾಡೋದು ಬಾಬಾ? ಸ್ವಾಮಿ, ಶಿರಡಿಯಿಂದ ಬಂದಿರೋ ಬಾಗೋಜಿ ನೀವೇ ತಾನೇ? ಹೌದು. ನಾನಾ ಚಂದ್ರೋಡ್ಕರ್ ಅವರು ನಿಮ್ಮನ್ನು ಕರ್ಕೊಂಡು ಬಾ ಅಂತ ಟಾಂಗಾ ಕಳಿಸಿದ್ದಾರೆ. ಬನ್ನಿ ಹೋಗೋಣ. ಬಹಳ ಸಂತೋಷ. ಸಾಯಿರಾಮ್. ನಡೀರಿ. ಯಾರು ಸ್ವಾಮಿ? ಸಾಯಿರಾಮ್. ಸಾಯಿರಾಮ್. ನಾನು ಶಿರಡಿಯಿಂದ ಬರ್ತಾ ಇದ್ದೀನಿ. ಓ, ಬನ್ನಿ ಬನ್ನಿ ಸ್ವಾಮಿ. ಬಾಬಾ ನಿಮಗೆ ಈ ವಿಭೂತಿ ರಕ್ಷೆ ಕೊಟ್ಟು ಬಾ ಅಂತ ಕಳಿಸಿದ್ರು. ಹೌದಾ ಗೌರಿ? ಏನು ಅಂದ್ರೆ ಬಾಬಾ ವಿಭೂತಿ ಕಳಿಸಿದ್ದಾರೆ. ನೀರಲ್ಲಿ ಕಲಿಸಿ ಮೊದಲು ಕುಡ್ಸು. ಕೂತ್ಕೊಳ್ಳಿ ಸ್ವಾಮಿ, ಕೂತ್ಕೊಳ್ಳಿ. ಬೇಗ ಕುಡಿಸ್ರವಾ. ಸಾಯಿನಾಥ ಕಾಪಾಡಪ್ಪ ಬಾಬಾ. ನನ್ನ ಮಗಳನ್ನ ಕಾಪಾಡ್ದೆ. ಏನು ಅಂದ್ರೆ ಏನ್ ಗೌರಿ? ಸುಖವಾಗಿ ಪ್ರಸವ ಆಯ್ತು. ಗಂಡ್ಮಗು. ಎಲ್ಲ ಸಾಯಿನಾಥನ ಮಹಿಮೆ. ಸ್ವಾಮಿ, ನೀವು ಮಾಡಿದ ಸಹಾಯ ನಾನು ಈ ಜನ್ಮ ಇರೋವರೆಗೂ ಮರೆಯಲ್ಲ. ಸಮಯಕ್ಕೆ ಸರಿಯಾಗಿ ವಿಭೂತಿ ತಂದ್ಕೊಟ್ಟು ನನ್ನ ಮಗಳ ಪ್ರಾಣ ಉಳಿಸಿದ್ರಿ. ಇದ್ರಲ್ಲಿ ನಂದೇನಿದೆ ಸ್ವಾಮಿ? ಬಾಬಾ ಹೇಳಿದ್ದನ್ನ ನಾನು ಮಾಡಿದೆ ಅಷ್ಟೇ. ನನಗೋಸ್ಕರ ನೀವು ಟಾಂಗಾ ಕಳಿಸ್ತಾ ಇದ್ದಿದ್ರೆ ಸಮಯಕ್ಕೆ ಸರಿಯಾಗಿ ನಾನ್ ತಾನೇ ಇಲ್ಲಿಗೆ ಹೇಗ್ ಬರೋಕ್ಕಾಗ್ತಿತ್ತು? ನಾನು ನಿಮಗೆ ಟಾಂಗಾ ಕಳಿಸದ್ನಾ? ನೀವು ಬರೋ ವಿಷಯ ನನಗೆ ಗೊತ್ತೇ ಇಲ್ವಲ್ಲ. ಹಾಗಾದ್ರೆ ಟಾಂಗಾ ಕಳಿಸಿದ್ದು? ಬನ್ನಿ ಅವ್ರನ್ನೇ ಕೇಳೋಣ. ಅರೆ, ನಾನ್ ಬಂದಿದ್ದ ಟಾಂಗಾ ಎಲ್ಲಿ ಹೋಯ್ತು? ಓಹೋ, ಎಲ್ಲ ಅವನ ಮಹಿಮೆ ಸ್ವಾಮಿ. ತನ್ನ ಭಕ್ತರನ್ನ ನೆರಳಿನಂತೆ ಹಿಂಬಾಲಿಸಿ ಕಾಪಾಡೋ ಪ್ರತ್ಯಕ್ಷ ದೈವ ಅಂತ ನಿರೂಪಿಸ್ಬಿಟ್ಟ ಸಾಯಿನಾಥ. ಬಾಬಾ, ಯಾರಿಗೋಸ್ಕರನೋ ಕಾಯ್ತಾ ಇರೋಗಿದೆ? ಜಾಮ್ನೀರ್ನಿಂದ ನಮ್ ನಾನಾ ಬರ್ಬೇಕಾಗಿತ್ತು. ಬಾಬಾ ಬಂದಾಯ್ತಲ್ಲ. ಬಾಬಾ ಬಾಬಾ, ದೇವರು ಒಳ್ಳೇದ್ ಮಾಡ್ಲಿ. ಬಾಬಾ, ನಾವು ಶಿರಡಿಗೆ ಬಂದು ನಿನ್ನ ಸೇವೆ ಮಾಡದೇ ಇದ್ರು ನೀನೇ ನಮ್ಮ ಜಾಗಕ್ಕೆ ಬಂದು ನನ್ನ ಮೊಮ್ಮಗುಗೆ ಜನ್ಮವನ್ನ, ನನ್ನ ಮಗಳಿಗೆ ಪುನರ್ಜನ್ಮನ ನೀಡಿ ಕಾಪಾಡದೆ. ಇನ್ನು ಮೇಲೆ ನನ್ನ ಕೊನೆ ಉಸಿರಿರೋವರೆಗೂ ನಿನ್ನ ಸೇವೆ ಮಾಡ್ತಾ ನನ್ನ ಜನ್ಮ ಸಾರ್ಥಕ ಪಡಿಸ್ಕೋಬೇಕು ಅಂತ ಬಂದ್ಬಿಟ್ಟೆ. ಯಾವ್ಯಾವ ಸಮಯದಲ್ಲಿ ಯಾರ್ಯಾರು ಬರ್ಬೇಕು, ಏನೇನು ಮಾಡ್ಬೇಕು ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಬಾಬಾ, ಒಂದು ಸಂದೇಹ. ಏನ್ ಮಗು? ಬಹಳ ದೂರದಲ್ಲಿರೋ ಜಾಮ್ನೀರ್ನಲ್ಲಿ ನನ್ನ ಮಗಳು ಅನುಭವಿಸಿದ ಪ್ರಸವ ವೇದನೆ ನಿಮಗೆ ಹ್ಯಾಕ್ ತಿಳಿತು? ನೀವೆಲ್ಲೇ ಇರಿ, ಏನೇ ಮಾಡ್ತೀರಿ, ನೀವು ಮಾಡೋ ಪ್ರತಿಯೊಂದು ಕೆಲಸವನ್ನು ನಾನು ಬಲ್ಲೆ. ಸರ್ವರ ಹೃದಯದಲ್ಲೂ ನಾನಿದ್ದೀನಿ. ಸಕಲ ಚರಾಚರ ವಸ್ತುವೂ ನನ್ನಲ್ಲಿದೆ. ಆತ್ಮನೂ ನಾನೇ, ಪರಮಾತ್ಮನೂ ನಾನೇ. ಬಾಬಾ, ಇದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಲ್ವೇ? ಜಗತ್ತಿಗೆ ಉಪದೇಶ ಮಾಡಿದ ಆ ಕೃಷ್ಣ ನಾನಲ್ವಾ?
ರಾಮ್ ಅಲ್ಲ ಮಾಲಿಕ್. ಬಾಬಾ, ಇವರು ಬೊಂಬಾಯಿನ ದಾದರ್ನಲ್ಲಿರೋ ಸೇಠ್ ಮಾಣಿಕ್ಲಾಲ್ ಅಂತ ಆಗರ್ಭ ಶ್ರೀಮಂತರು. ತಮ್ಮಿಂದ ಬ್ರಹ್ಮಜ್ಞಾನ ಪಡಿಬೇಕು ಅಂತ ಮಾಣಿಕ್ಲಾಲ್ ಬಾಬಾ, ದಾರಿಲಿ ಕಳ್ಳರ ಕಾಟ ಇಲ್ಲ ತಾನೇ? ಇಲ್ಲ ಬಾಬಾ, ನಾ ತಂದಿರೋ ಹಣ ಇಲ್ಲ, ಸುರಕ್ಷಿತವಾಗಿ ನನ್ನ ಹತ್ರ ಇದೆ. ಬಾಬಾ, ದಯವಿಟ್ಟು ನನಗೆ ಬ್ರಹ್ಮಜ್ಞಾನ ದಯಪಾಲಿಸಿ ಬಾಬಾ. ನಂದು ಬಾಬಾ, ನೀನ್ ಸೇಠ್ ಚಮನ್ಲಾಲ್ ಮನೆಗೆ ಹೋಗಿ 5 ರೂಪಾಯಿ ಸಾಲ ತಗೊಂಬಾಪ. ಆಯ್ತು ಬಾಬಾ. ಬಾಬೂಜಿ ಬಾಬಾ, ನಮ್ ತೆಂಡೂಲ್ಕರ್ ಮನೆಗೆ ಹೋಗಿ ಉದಿ ಕೊಟ್ಟು ಬಂದ್ಯಾ? ಕೊಟ್ಟು ಬಂದೆ ಬಾಬಾ. ಕಾಯಿಲೆಯಿಂದ ನರಳುತ್ತಾ ಇದ್ದ ಮಗು ಹಣೆಗೆ ವಿಭೂತಿ ಇಡ್ತಾ ಇದ್ದ ಹಾಗೆ ಕುಣಿತ ನಲ್ದಾಡೋಕ್ ಶುರು ಮಾಡ್ಬಿಡ್ತು ಬಾಬಾ. ಬಾಬಾ, ದಯವಿಟ್ಟು ನನಗೆ ಬ್ರಹ್ಮಜ್ಞಾನ ದಯಪಾಲಿಸಿ ಬಾಬಾ. ಬಾಬಾ, ಚಮನ್ಲಾಲ್ ಮನೆಗೆ ಹೋಗಿದ್ದೆ, ಅವ್ರ ಊರಲ್ಲಿ ಇಲ್ವಂತೆ, ಬರೋದು 1 ವಾರ ಆಗುತ್ತಂತೆ. ಓ, ಈಗ 5 ರೂಪಾಯಿ ಸಾಲ ಬೇಕಲ್ಲ, ಏನ್ ಮಾಡೋದು? ನಂದು ಬಾಬಾ, ಹಾಗಾದ್ರೆ ಚಂದುಲಾಲ್ ಮನೆಗೆ ಹೋಗಿ ನಾನ್ ಕೇಳಿದೆ ಅಂತ 5 ರೂಪಾಯಿ ಸಾಲ ತಗೊಂಬ. ಆಯ್ತು ಬಾಬಾ. ಬಾಬಾ, ದಯವಿಟ್ಟು ನನಗೆ ಬ್ರಹ್ಮಜ್ಞಾನ ದಯಪಾಲಿಸಿ ಬಾಬಾ. ಓ, ಬ್ರಹ್ಮಜ್ಞಾನ. ಮಾಣಿಕ್ಲಾ, ನಂಗ್ ಸಾಲ ಬೇಕು ಅಂತ ನಂದು ನಿನ್ನೆದುರಿಗೆ ಹೇಳಿ ಕಳಿಸ್ದಾಗ, ಬಾಬಾ ನನ್ನ ಹತ್ರ ದುಡ್ಡಿದೆ ತಗೊಳ್ಳಿ ಆಮೇಲೆ ಕೊಡಿ ಅಂತ ಹೇಳೋ ಜ್ಞಾನ ಇಲ್ಲ ನಿನಗೆ ಬ್ರಹ್ಮಜ್ಞಾನ ಬೇಕಾ? ಪಂಚಪ್ರಾಣ, ಪಂಚೇಂದ್ರಿಯ, ಮನಸ್ಸು, ಬುದ್ಧಿ, ಅಹಂಕಾರ, ಆಸೆ ಇವುಗಳನ್ನ ಪರಮಾತ್ಮನಿಗೆ ಅರ್ಪಿಸಬೇಕು. ಬ್ರಹ್ಮಜ್ಞಾನದ ದಾರಿ ಖಡ್ಗದ ಅಲುವಿನಷ್ಟು ಹರಿತವಾದ್ದು, ಅಷ್ಟೇ ಅಪಾಯಕರವಾದ್ದು. ಬಾಬಾ, ಮುಮುಕ್ಷು, ವಿರಕ್ತಿ, ಅಂತರ್ಮುಖತೆ, ಪಾಪ ವಿಮುಕ್ತಿ, ಶ್ರೇಯಸ್ಸು, ಸದಾಚಾರ, ಇಂದ್ರಿಯ ನಿಗ್ರಹ, ಶುದ್ಧ ಮನಸ್ಸು, ಗುರುವಿನ ಅವಶ್ಯಕತೆ, ಪರಮಾತ್ಮನ ದಯೆ ಇವುಗಳನ್ನು ಅರಿತು ದಾಟಿದರೆ ಬ್ರಹ್ಮಜ್ಞಾನ ಪಡೆದಂತೆಯೇ. ಬಾಬಾ, ತಾವು ಅನುಮತಿ ಕೊಟ್ರೆ ಪವಿತ್ರ ಪುಣ್ಯ ನದಿಗಳಾದ ಗಂಗಾ ಯಮುನದಲ್ಲಿ ಸ್ನಾನ ಮಾಡಿ ದಿವ್ಯ ಕ್ಷೇತ್ರಗಳ ದರ್ಶನ ಮಾಡಿ ಬರ್ಬೇಕು ಅಂತಿದ್ದೀನಿ. ದಾಸಗಣು, ಭಗವಂತ ಸೃಷ್ಟಿಸಿರೋ ಪ್ರತಿ ನೀರಿನ ಹನಿಯೂ ಪವಿತ್ರವಾದ್ದೇ. ಅದಕ್ಕೋಸ್ಕರ ಅಲ್ಲಿವರೆಗೂ ಹೋಗ್ಬೇಕಾದ ಅಗತ್ಯ ಇದೆಯಾ? ಹಾಗಲ್ಲ ಬಾಬಾ, ಗಂಗಾ ಯಮುನಾ ಸಂಗಮವನ್ನ ದರ್ಶನ ಮಾಡಿ ಬರ್ಬೇಕು ಅನ್ನೋದು ಬಹುದಿನಗಳ ಆಸೆ. ಅದಕ್ಕೆ. ಓ, ಅದಾ ನಿನ್ನ ಆಸೆ? ಹಾಗೇ ಆಗ್ಲಿ. ಅಲ್ಲ ಮಾಲಿಕ್, ಮತ್ಸ್ಯನಾಗಿ ಸಾಗರದಿಂದ ವೇದ ಶಿಶುಗಳ ಪೋಷಿಸಿದೆ, ಕೂರ್ಮನಾಗಿ ಜಲಧಿಯಿಂದ ಮಂದರನ ಕಾಪಾಡಿದೆ, ವರಹನಾಗಿ ರಕ್ಕಸನಿಂದ ಭೂಮಿ ತಾಯಿಯ ಸೆರೆ ತೆಗೆದೆ, ಭೂಮಿಯೊಳಗೆ ಬಲಿಯ ತುಡಿದ ಪಮನನಲು ನಿನ್ನ ನೋಡಿದೆ, ನಾನಾ ರೂಪ ನಾನಾ ವೇಷ ಎಲ್ಲವೂ ನೀನೆಲ್ದೆ, ಲೋಕಕ್ಕೆ ನೀನೊಂದೆ.
ಸ್ವಾಮಿ, ದ್ವಾರಕಾಮಯಿ ಯಾವ ಕಡೆ? ಈ ಓಣಿ ಕೊನೆಗೆ ಹೋಗಿ ಬಲಕ್ ತಿರ್ಕೊಳ್ಳಿ, ಅದೇ ದ್ವಾರಕಾಮಯಿ. ಬನ್ನಿ ಸ್ವಾಮಿ, ನಾನ್ ತೋರಿಸ್ತೀನಿ. ಬನ್ನಿ. ನಮಸ್ತೆ ಬಾಬಾ. ದ್ವಾರಕಾಮಯಿನ್ ಹುಡ್ಕೊಂಬರೋದು ಕಷ್ಟವಾಯ್ತಾ ದಾದಾ ಸಾಹೇಬ್ ಖೋಪರ್ಡೆ? ನನ್ನ ಹೆಸರು ತಮಗೆ ಗೊತ್ತಾಯ್ತು? ನನ್ನ ಹೆಸರು ನಿಮಗ್ ಗೊತ್ತಿರುವಾಗ ನಿಮ್ಮ ಹೆಸರು ನನಗೆ ಗೊತ್ತಿರ್ಬೇಕಲ್ವಾ? ನಾವು ಇದೇ ಮೊದಲೇ ಸಲ ಶಿರಡಿಗೆ ಬರ್ತಿರೋದು, ನಿಮ್ಮನ್ನ ನೋಡ್ತಿರೋದು ಬಾಬಾ. ಯಾರು ತಮ್ಮ ಮನೇಲಿ ನನ್ನ ಭಾವಚಿತ್ರ ಇಟ್ಟು ಪೂಜೆ ಮಾಡ್ತಾರೋ ಅಲ್ಲಿ ನಾನಿದ್ದೇ ಇರ್ತೀನಿ. ಯಾರು ನನ್ನ ನಾಮಸ್ಮರಣೆ ಮಾಡ್ತಾರೋ ಅವ್ರ ಹೃದಯದಲ್ಲಿ ನಾನು ನೆಲೆಸಿರ್ತೀನಿ. ಅವರ ಕಷ್ಟ ಕಾರ್ಪಣೆಗಳನ್ನ ನಿವಾರಣೆ ಮಾಡೇ ಮಾಡ್ತೀನಿ. ಬಾಬಾ, ನೀವು ನಿಜವಾಗ್ಲೂ ದೇವರು. ಬಾಬಾ, ಈ ನಮ್ಮ ಮಗುಗೆ ಕರಳು ಹುಣ್ಣಾಗಿ 6 ತಿಂಗಳಿಂದ ಸಂಕಟ ಪಡ್ತಾ ಇತ್ತು. ಯಾವ ವೈದ್ಯರು ತೋರಿಸಿದ್ರು ಏನು ಪ್ರಯೋಜನ ಆಗ್ಲಿಲ್ಲ. ಆಗ ಯಾರೋ ಪುಣ್ಯಾತ್ಮರು ಬಂದು, ಇದು ಬಾಬಾ ವಿಭೂತಿ, ಇದನ್ನ ನೀರ್ನಲ್ಲಿ ಬೆರೆಸಿ ಕುಡಿಸಿ ವಾಸಿಯಾಗುತ್ತೆ ಅಂತ ಹೇಳಿದ್ರು. ಹಾಗೆ ಮಾಡಿದ್ವಿ. ಈಗ ಆ ಹುಣ್ಣು ಪತ್ತೆನೇ ಇಲ್ಲ. ಹೇ ರಾಮ್, ಅಲ್ಲಾ ಮಾಲಿಕ್, ಈಗ ಹುಣ್ಣು ನನ್ನ ಹತ್ರ ಇದೆ. ನನ್ನ ನಂಬಿರೋ ಭಕ್ತರ ಕಷ್ಟಗಳೆಲ್ಲ ನನ್ನದೇ. ನಾನದನ್ನ ಸಂತೋಷದಿಂದ ಸ್ವೀಕರಿಸ್ತೀನಿ. ಬಾಬಾ, ನನ್ನ ಇಚ್ಛೆ ಇಲ್ಲದೆ ಯಾರೂ ಶಿರ್ಡಿಗೆ ಬರುವಂತಿಲ್ಲ. ನಂಗೆ ನನ್ನ ಭಕ್ತರನ್ನು ನೋಡ್ಬೇಕು ಅನ್ಸಿದ್ರೆ ಕುಬ್ಬಚ್ಚಿ ಕಾಲಿಗೆ ದಾರ ಕಟ್ಟಿ ಎಳೆದ ಹಾಗೆ ನಾನೇ ಅವರನ್ನ ಬರಮಾಡ್ಕೊಳ್ತೇನೆ. ಒಮ್ಮೆ ಈ ದ್ವಾರಕಾಮಯಿಗೆ ಯಾರು ಕಾಲಿಡ್ತಾರೋ ಅವರ ಕಷ್ಟಗಳೆಲ್ಲ ನಿವಾರಣೆ ಆದಂತೆಯೇ. ಹೇ ರಾಮ್, ಅಲ್ಲಾ ಮಾಲಿಕ್. ಬಾಬಾ, ನಿನ್ನೆ ದರ್ಶನ ಮಾಡಬೇಕು ಅಂತ 3 ದಿನದಿಂದ ಈ ರಣ ಬಿಸಿಲಿನಲ್ಲಿ ನಡೀತಾನೇ ಇದ್ದೀನಿ. ಇನ್ನು ನನ್ನ ಕೈಲಿ ಒಂದು ಹೆಜ್ಜೆನೂ ಇಡಕ್ಕಾಗೋದಿಲ್ಲ. ಏನಾಯ್ತು ಬಾಬಾ? ನನ್ನ ಭಕ್ತನನ್ನು ಆಪತ್ತಿನಿಂದ ಪಾರು ಮಾಡಬೇಕಾಗಿದೆ. ಅದಕ್ಕೋಸ್ಕರ ನನ್ನ ಆತ್ಮ ಈ ಶರೀರವನ್ನು ಬಿಟ್ಟು ಹೋಗುತ್ತೆ. ಮತ್ತೆ 3ನೇ ದಿನ ಈ ಶರೀರವನ್ನು ಪ್ರವೇಶಿಸುತ್ತೆ. ಒಂದು ವೇಳೆ ಹಾಗಾಗದೆ ಚಿಂತಿಸಬೇಡಿ ಮಾನಸಾಪತಿ. ಈ ನನ್ನ ಶರೀರವನ್ನ ಸಮಾಧಿ ಮಾಡಿ ಬಾಬಾ, ಹಿಂದೂ ಮಹಮ್ಮದೀಯರ ಪತಾಕೆಗಳನ್ನು ನನ್ನ ಸಮಾಧಿಯ 2 ಕಡೆಗಳಲ್ಲಿ ಹಾರಿಸಿ. ಹೇ ರಾಮ್, ಅಲ್ಲಾ ಮಾಲಿಕ್. ಬಾಬಾ, ಮಾನಸಪತಿಯವರೇ, ನಮ್ಮ ಪಾಪ ಸಾಯೋದು ಅಂದ್ರೆ ಏನು ನಮ್ಗೆ ನಂಬಕ್ಕೆ ಆಗ್ತಿಲ್ಲ. ಲಕ್ಷ್ಮೀಬಾಯಿ, ಅಳಬೇಡಮ್ಮ. ಬಾಬಾ ಸತ್ತಿಲ್ಲ. ಆಪತ್ನಲ್ಲಿರೋದು ಕಾಪಾಡೋ ಸಲುವಾಗಿ ಈ ದೇಹ ಬಿಟ್ಟು ಹೋಗಿದ್ದಾರೆ. ಇವತ್ತೇ ಸರಿಯಾಗಿ 3ನೇ ದಿನಕ್ಕೆ ತಿರ್ಗಾ ಬಂದು ಈ ದೇಹದಲ್ಲಿ ಪ್ರವೇಶ ಮಾಡ್ತೀನಿ ಅಂತ ಬಾಬಾ ಅವರೇ ಹೇಳಿದಾರಮ್ಮ. ಅಂತೂ ಕಡೆಗೂ ಆ ಫಕೀರ ಸತ್ತ. ಯಾವಾಗ ಸುಡ್ತಾರಂತೆ? ಸುಡೋಲ್ವಂತೆ. ಇನ್ನೇನ್ ಹೂಳ್ತಾರಂತ? ಉಳೋದು ಇಲ್ವಂತೆ. ಇನ್ನೇನು ಅವನ್ನ ಊರ್ ಮಧ್ಯ ನೇತ್ ಹಾಕ್ತಾರಂತ? ನೇತು ಹಾಕಲ್ವಂತೆ. ಇನ್ನೇನ್ ಮಾಡ್ತಾರಂತೆ? 3 ದಿವಸ ಕಾಯ್ತಾರಂತೆ. ಯಾತಕ್ಕಂತೆ? ಬಾಬಾನ ಆತ್ಮ ಮತ್ತೆ ಬಂದು ಸೇರ್ಕೊಳ್ಳುತ್ತಂತೆ. ಸತ್ತಿರೋ ತಿರ್ಗಾ ಎದ್ದು ಬರ್ತಾರಂತೆ. ಸತ್ತಿರೋರು ಎದ್ದು ಬರ್ತಾರ? ಹೌದು, ಅದಕ್ಕೆ ಹೆಣನ ಹಾಗೆ ಇಟ್ಕೊಂಡು ಕೂತಿರ್ತಾರಂತೆ. ಹೆಣನ ಬಹಳ ದಿವಸ ಹಾಗೆ ಇಟ್ಕೊಂಡ್ರೆ ಕೊಳತು ಊರ್ ತುಂಬಾ ಪ್ಲೇಗಕಾರ ಹರಡುತ್ತೆ. ಬೇಗ ಸುಟ್ಟಾಕ ಕೇಳು. ಅಯ್ಯೋ, ಹಾಗೇನ ನಾವ್ ಹೇಳಕ್ ಹೋದ್ರೆ ಸುಡೋದು ಬಾಬನ ಶವ ಅಲ್ಲ, ಊರಿನ ಜನ ಎಲ್ಲ ಸೇರ್ಕೊಂಡು ನಮ್ಮನ್ನ ಅಲ್ಲೇ ಜೀವಂತ ಸುಟ್ಬಿಡ್ತಾರೆ. ಬೇಡಪ್ಪ. ಆಗ ನೀವೀಗ್ಲೇ ಅಹಮದ್ ನಗರಕ್ಕೆ ಹೋಗಿ ಅಲ್ಲಿ ಬಿಳಿ ಪರದೇಶಿ ಡಾಕ್ಟರ್ನ ಕರ್ಕೊಂಬನ್ನಿ. ಮುಂದಿನ ಕಾರ್ಯ ನಾನ್ ನೋಡ್ಕೋತೀನಿ. ಡಾಕ್ಟ್ರೆ, ಸರಿಯಾ ನೋಡ್ರಿ ಅದೇನು? ಬಾಬಾ, ಓ ಗಾಡ್, ಬೋಳಾ ಸಾಹೇಬ್ ಹೇಳೋ ಪ್ರಕಾರ ಇವರು ಸತ್ತಿರೋದು ನಿಜ. ಬಟ್
ವಾಟ್ ಇಸ್ ದಿಸ್? ತುಂಬಾ ವಂಡರ್ ಆಗಿದೆ. ಶವ ಬಿಗಿಯಾಗಿಲ್ಲ, ಶರೀರ ತಣ್ಣಗಾಗಿಲ್ಲ, ಡೆಡ್ ಬಾಡಿಗಿರ್ಬೇಕಾದ ಯಾವ ಲಕ್ಷಣನೂ ಕಾಣ್ತಾ ಇಲ್ಲ. ಸ್ವಾಮಿ, ಇವರು ಮನುಷ್ಯರಲ್ಲ, ದೇವರು. 3 ದಿನಗಳ ನಂತರ ತಿರುಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಐ ಸಿ. ಹಾಗೇನಾದ್ರೂ ಆದ್ರೆ ಇಟ್ ಇಸ್ ಗ್ರೇಟ್ ಮಿರಾಕಲ್. ನಮ್ಮ ಯೇಸು ಪ್ರಭು ದೇಹ ತ್ಯಾಗ ಮಾಡಿದ ಮೇಲೆ 3 ದಿನಗಳು ಕಳೆದ ನಂತರ ಮತ್ತೆ ಎದ್ದು ಬಂದರು. ಹಾಗೆ ಆದ್ರೆ ಅದರಲ್ಲೇನು ಆಶ್ಚರ್ಯ ಇಲ್ಲ. ಈಸ್ ಡೆಫಿನೆಟ್ಲಿ ಗಾಡ್. ಇಂಥ ಪವಾಡ ಪುರುಷನ ಬಳಿ ಇರೋ ನೀವೆಲ್ಲ ತುಂಬಾ ಅದೃಷ್ಟವಂತರು. ಬಟ್ ಒನ್ ಥಿಂಗ್, ಡೆವಿಲ್ ಪವರ್ ಹೆಚ್ಚಾಗಿರೋ ಈ ಕಾಲದಲ್ಲಿ ಒಂದು ಡೆಡ್ ಬಾಡಿನ ಈ ರೀತಿ ಇಟ್ಟುಕೊಂಡಿರೋದು ತುಂಬಾ ಡೇಂಜರ್. ನೀವೇ ನಿರ್ಧಾರ ಮಾಡಿ. ನಿರ್ಧಾರ ಮಾಡೋದಕ್ಕೆ ಏನಿದೆ? ಈ ಒಂದು ಶವಕ್ಕೋಸ್ಕರ ಊರಿನಲ್ಲಿ 100 ಶವಗಳನ್ನ ಬಿಡಿಸೋದಕ್ಕೆ ಸಾಧ್ಯವಿಲ್ಲ. ಈ ಶವ ಕೊಳೆತು ಪ್ಲೇಗು ಕಾಲರ ಹರಡೋದಕ್ಕೆ ಮುಂಚೆ ಈ ಶವನ ಸುಟ್ಟು ಹಾಕ್ಬೇಕು. ಅದೆಂದಿಗೂ ಸಾಧ್ಯ ಇಲ್ಲ. ಅವ ಸತ್ಯದ ತಲೆ ಸುಡಕ್ಕೆ ನೀವು 1000 ಹೇಳಿದ್ರು ಸರಿ, ಈ ಶವ ಇಟ್ಕೊಂಡಿರೋದಕ್ಕೆ ನಾನು ಅನುಮತಿ ಕೊಡೋದಿಲ್ಲ. ಅನುಮತಿ ಕೊಡೋದಕ್ಕೂ ಬಿಡೋದಕ್ಕೂ ನೀನ್ ಯಾರ? ಬಾಬಾನ ಕಾಣ್ದೆ ಕಂಗಾಲಾಗಿರೋ ಭಕ್ತರು ಕಣ್ಣೀರಿನ ಸಮುದ್ರದಲ್ಲಿ ಮುಳುಗಿದ್ದಾರೆ. ಆ ಕಣ್ಣೀರು ಜ್ವಾಲಾಮುಖಿಯಾಗಿ ನಿಮ್ಮನ್ನ ಸುಟ್ಟು ಬೂದಿ ಮಾಡದೆ ಬಿಡೋದಿಲ್ಲ. ನಮ್ ತಂಟೆಗೆ ಬರ್ದ ಇಲ್ಲಿಂದ ಸುಮ್ನೆ ಹೋದ್ರೆ ಸರಿ, ಇಲ್ದೇ ಇದ್ರೆ ಏನ್ರಲ್ಲ ಮಾಡ್ತೀರಾ? ಸಮಾಧಾನ ಮಾಡ್ಕೊಳ್ರಪ್ಪ. ನಾನೇನಪ್ಪ ತಪ್ಪು ಹೇಳ್ದೆ? ಊರ್ ಜನರಿಗೆಲ್ಲ ಒಳ್ಳೇದಾಗ್ಲಿ ಅಂತ ತಾನೇ ನಾನ್ ಹೇಳಿದ್ದು. ಅದು ಆಗ ಹೋಗ್ಲಿ, ಯಾರ್ ಬೇಡ ಅಂತಾರೆ? ನೀವ್ ಹೇಳ್ದಾಗೆ ಇನ್ನು 3 ದಿನದಲ್ಲಿ ಈ ನಿಮ್ ಬಾಬಾ ಎದ್ದು ಬರ್ಲಿಲ್ಲ ಅಂತಂದ್ರೆ ನೀವೇ ಅಲ್ಲ, ಸಾಕ್ಷಾತ್ ಖಂಡೋಬ ಅಡ್ಡ ಬಂದ್ರು ಇದನ್ನು ಸುಟ್ಟು ಹಾಕ್ತಾ ಬಿಡೋದಿಲ್ಲ. ನೀನು ತಂದೆ ನೀನು ಬಾಬಾ ಸಾಯಿ ಬಾಬಾ, ಬಾಬಾ ಸಾಯಿ ಬಾಬಾ.
ಮಾತು ಕೊಟ್ಟು ನಡೆದೆವು. ವೇಷದ ವಿಷ ತೆಗೆಸುವ ಪಾಪದ ಕಸ ಗುಡಿಸುವ ಅಂದೆ ನಿನ್ನ ದಾರಿ ಕಾದೆವು. ಜನನ ಮರಣ ನಿನಗೆ ಕಾಟ, ನಿನ್ನ ಬದುಕೆ ನಮಗೆ ಪಾಠ. ಇಂದು ನೀ ಬರದಿದ್ದರೆ ಪ್ರಾಣವೇ ನೈವೇದ್ಯವು. ವ್ಯಾಸ ನೀನು ಗುರುನಾನಕ ನೀನು ಬಾಬಾ ಸಾಯಿ ಬಾಬಾ, ಬಾಬಾ ಸಾಯಿ ಬಾಬಾ. ಜೈನ ನೀನು ಗೌತಮ ನೀನು ಬಾಬಾ ಸಾಯಿ ಬಾಬಾ, ಬಾಬಾ ಸಾಯಿ ಬಾಬಾ. ನನಗೆ ಮುಕ್ತಿ ಕೊಡು ಬಾಬಾ. ಅಲ್ಲ ಮಾಲಿ, ಬಾಬಾ 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 ಬಾಬಾ, ಇಷ್ಟು ದಿನ ನಮ್ಮನ್ನೆಲ್ಲ ಬಿಟ್ಟು ಎಲ್ಲಿ ಹೋಗಿದ್ರಿ ಬಾಬಾ? ಬಾಬಾ, हम लोगों को कैसी परीक्षा दे दी? ನಿಮ್ಮ ವಿಶ್ವಾಸಕ್ಕಿಟ್ಟ ಪರೀಕ್ಷೆ ಇದು. ಈ ಪರೀಕ್ಷೆಯಲ್ಲಿ ನೀವು ಗೆದ್ರಿ. ನನ್ನ ಮಾತಿನಲ್ಲಿ ನಂಬಿಕೆ ಇಟ್ಟು ಅನ್ನ ಆಹಾರ ನಿದ್ದೆ ಬಿಟ್ಟು ಹಗಲು ರಾತ್ರಿ ನನ್ನ ಪ್ರಾಣಕ್ಕಾಗಿ ಪ್ರಾರ್ಥನೆ ಮಾಡಿದ ನೀವುಗಳು ಸತ್ಯ, ಧರ್ಮ, ಶಾಂತಿ, ಪ್ರೇಮದ ಪ್ರತಿರೂಪಗಳು. ನೀವು ಯಾವತ್ತೂ ನನ್ನಿಂದ ದೂರ ಆಗೋಲ್ಲ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ, ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ, ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ. ಫಕೀರ ಕಾಯಮ್ಮಗ್ ಸತ್ತೋದ ಅಂತ ಕಾಣುತ್ತೆ, ಅದಕ್ಕೆ ನನ್ನ ಮಕ್ಳು ಭಯ ಪಡ್ಕತ್ತಿದ್ದಾರೆ. ಅವರೆಲ್ರಿ ಹೋಗ್ತಾರೆ, ಅವರು ದೇವ್ರು. ನಾನು ಎಷ್ಟು ಪೂಜೆ ನಿಮಗಿನ್ನೂ ಬುದ್ಧಿ ಬರ್ಲಿಲ್ವಲ್ರಿ? ನೀನ್ ನನ್ನ ಹೆಂಡತಿ ಅನ್ನೋದನ್ನ ಮರಿಬೇಡ. ಹೌದು, ನಾನ್ ನಿಮ್ ಹೆಂಡ್ತಿನೇ. ನೀವು ತಾಲಿ ಕಟ್ಟಿದಾಗಿಂದ ನಿಮಗ್ ಮಾಡ್ಬೇಕಾದ ಸೇವೆಯಲ್ಲಿ ಯಾವುದನ್ನು ನಾನು ಕೊರತೆ ಮಾಡಿಲ್ಲ. ನಾನು ನಿಮ್ ಹೆಂಡ್ತಿನಿ, ಅವರಿಗೆ ನಾನು ಭಕ್ತೆ ರೀ. ಬೆಂಕಿ ಪಟ್ಟಣದಲ್ಲಿ ಬೆಂಕಿ ಇರುತ್ತೆ, ಕಡ್ಡಿಲೂ ಬೆಂಕಿ ಇರುತ್ತೆ. ಅದನ್ನ ತೆಗೆದು ಗೀಚಿರಲ್ವೇನ್ರಿ ಬೆಂಕಿ ಹತ್ತೋದು? ಕಡ್ಡಿನ ತೆಗೆದು ನೀರಲ್ಲಿ ಮುಳುಗಿಸಿ ಗೀಚಿದ್ರೆ ಬೆಂಕಿ ಹತ್ತುತ್ತೇನ್ರಿ? ಮೂರ್ಖತನದ ಮಾಯೆಯಲ್ಲಿ ಮುಳುಗೋಗಿರೋ ನಿಮ್ಗೆ ನಿಮ್ಮ ಶಕ್ತಿನೂ ನಿಮಗ್ ಗೊತ್ತಾಗಲ್ಲ, ಆ ದೇವರ ಶಕ್ತಿನೂ ನಿಮಗ್ ಗೊತ್ತಾಗಲ್ಲ. ಸಾಯಿನಾಥ್, ನೀನೇ ಬುದ್ಧಿ ಕೊಡ್ಬೇಕಪ್ಪ ಇವರಿಗೆ. ಕೇಳಿದ್ರೆ ಏನ್ರೋ ಗೂಬೆ ನನ್ನ ಮಕ್ಕಳ, ನನ್ನ ಹೆಂಡತಿ ನನಗೆ ಮಾಡಿದ ಉಪದೇಶನ ನಾ ಪತ್ತೆ ಆಗ್ಬಿಟ್ಟಲ್ಲಪ್ಪ ನನ್ನ ಮಕ್ಕಳು. ಅದಕ್ಕೆ ಹೇಳೋದು ಈ ಬಾಳ ಸಾಹೇಬ, ಮನುಷ್ಯರನ್ನ ನಂಬಬಾರದು, ಪ್ರಾಣಿಗಳನ್ನೇ ನಂಬಬೇಕು ಅಂತ. ತೆಗಿಬೇಡ, ಮುಚ್ಚು. ಸ್ವಾಮಿ, ನಮ್ದುಗೆ ಹಾವು ಇದೆ ಇಲ್ಲ, ಮಾಮೂಲಿದು ಹಾವು ಇಲ್ಲ ಸ್ವಾಮಿ, ಕಾಳಿಂಗ ಇದೆ. ಇದ್ರದ್ದು ಹೊಲ್ದು ಒಳಗೆ ಕಾರ್ಕೋಟ್ಕ ವಿಷ ಇದೆ. ಮನ್ಸಿಗೆ ನಮ್ದು ಹಾವು ಕಚ್ಬಿಟ್ರೆ ಸಾಕು, ವಿಲ್ 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 ವಿಲ ಒದ್ದಾಡಿ ಹಂಗೆ ಪಿರಾಣ ಹೋಗ್ಬಿಡ್ತದೆ. ನಿನ್ನ ಖಾತೆ ಎಲ್ಲ ನನಗೆ ಬೇಡ ಕಣಯ್ಯ, ಕಚ್ಚಿದ ಕೂಡ್ಲೆ ಸತ್ತು ಹೋಗ್ತಾನ ಅಷ್ಟು ಹೇಳು. ಕಚ್ಚೋದು ಬೇಡ. ಯಾವನವನು ಇದನ್ನ ನೋಡಿದ್ರೆ ಹಂಗೆ ಎದೆ ಹೊಡೆದು ಹಂಗೆ ಪಿರಾಣ ಹೋಗ್ಬಿಡ್ತದೆ. ಹಾಗಾದ್ರೆ ಇದನ್ನ ಇಟ್ಕೊ. ನನ್ನೇ ನೋಡ್ತಿ ಯಾಕಪ್ಪ ನನ್ನ ಮಗನ? ಬಿಡ ಅವನ, ನಾನು ಹೋದ್ಮೇಲೆ ಬಿಡುವಂತೇನು? ಜಾವ್ ಜಾವ್.
ನಾಗಪ್ಪ, ಇವತ್ತು ನಾಗರ ಪಂಚಮಿ ಅಲ್ವಾ? ಎಲ್ರೂ ನಿನ್ ದರ್ಶನ ಮಾಡಕ್ ಬರ್ತಾ ಇದ್ರೆ ನೀನು ನನ್ನ ದರ್ಶನ ಮಾಡಕ್ ಬಂದ್ಯಾ? ಹೇ ರಾಮ್, ಅಲ್ಲಾ ಮಾಲಿಕ್, ಬಾಪ ಬಾ. ನಮ್ದು ಕ್ಷಮಾ ಮಾಡ್ಬಿಡಿ ಬಾಬಾ. ಹಣದ್ದು ಆಸೆಗೆ ನಮ್ದು ಬಡ ತಪ್ಪು ಮಾಡ್ಬಿಡ್ತು. ಕ್ಷಮಾ ಮಾಡ್ಬಿಡಿ ಬಾಬಾ. ಹಣಕ್ಕೋಸ್ಕರ ಪ್ರಾಣಿಗಳಿಗೆ ಹಿಂಸೆ ಕೊಡೋದು, ಪ್ರಾಣ ತೆಗೆಯೋದು ಒಳ್ಳೇದಲ್ಲ. ತಪ್ಪು ತಿದ್ಕೊಳ್ಳೋದಕ್ಕಿಂತ ದೊಡ್ಡ ಗುಣ ಬೇರೆ ಯಾವುದೂ ಇಲ್ಲ. ಬಾಬಾ ಬಾಬಾ ನಾನೇನ್ ತಪ್ಪು ಮಾಡಿದ್ದೀನಿ ಅಂತ ನನ್ಗೆ ಯಾಕೆ ಈ ಶಿಕ್ಷೆ ಕೊಟ್ಟೆ? ನನ್ ಗಂಡ ದುಷ್ಟ, ಪಾಪಿ, ನಿಜ. ಆದ್ರೆ ನಾನೇನ್ ಅಪರಾಧ ಮಾಡಿದ್ದೀನಿ ಬಾಬಾ? ನಿಮ್ಮ ಭಕ್ತನಾದ ನನಗೆ ನೀವು ಕೊಡೋ ಪ್ರತಿಫಲ ಇದೇನಾ? ನನ್ನ ಅರಿಶಿನ ಕುಂಕುಮ ಅಳಿಸೋಗೋದು ನಿಮಗೆ ಇಷ್ಟನಾ? ನನ್ನ ಮುತ್ತೈದೆ ಭಾಗ್ಯ ಹೋದ್ಮೇಲೆ ನಾನು ಯಾಕೆ ಬದುಕಬೇಕು? ಯಾರಿಗಾಗಿ ಬದುಕಬೇಕು? ಹೇಳಿ ಬಾಬಾ, ಹೇಳಿ ಬಾಬಾ. ಪಂಡ್ರಿ ಬಾಯ್, ಈ ಸಾಯಿನಾಥನ್ ನಮ್ದವ್ರಿಗೆ ಅನ್ಯಾಯ ಆಗತ್ತಾ? ಬಾಬಾ, ಹೂವಿನ ಜೊತೆ ದಾರಾನೂ ಸುವಾಸನೆ ಪಡೆಯುವಂತೆ ಹೆಂಡತಿಯಿಂದ ಗಂಡನಿಗೆ, ಗಂಡನಿಂದ ಹೆಂಡತಿಗೆ, ತಂದೆ ತಾಯಿಯಿಂದ ಮಕ್ಕಳಿಗೆ, ಮಕ್ಕಳಿಂದ ತಂದೆ ತಾಯಿಗೆ, ಸಜ್ಜನರಿಂದ ಸಮಾಜಕ್ಕೆ ಪುಣ್ಯ ಫಲ ಲಭಿಸ್ತಿರೋವಾಗ ಯಾವ ಪಾಪನೂ ಮಾಡ್ದ ನಿನ್ನ ಕುಂಕುಮ ಭಾಗ್ಯ ಅಳಿಸೋಕೆ ಆ ಪರಮಾತ್ಮ ಇಷ್ಟಪಡ್ತಾನ. ಬಾಬಾ, ಏನು ಅಂದ್ರೆ ನಿಮ್ಮನ್ನ ಬಾಬಾನೇ ಬದುಕಿಸಿದು ಕಣ್ರಿ. ಬಾಬಾ 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 ಬಾಬಾ, ನನ್ನ ತಪ್ಪನ್ನ ಕ್ಷಮಿಸು ಬಾಬಾ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳದೆ ಅಪಾರ್ಥ ಮಾಡ್ಕೊಂಡು ಮಾಡಬಾರ್ದ ಅನ್ಯಾಯ ಮಾಡಿದೆ, ಕೊಡಬಾರ್ದಂತ ಹಿಂಸೆ ಕೊಟ್ಟೆ. ಕಡೆಗೆ ನಿಮ್ಮನ್ನ ಸಾಯಿಸಕ್ ಸಹಿತ ಪ್ರಯತ್ನ ಪಟ್ಟೆ ನಾನು. ಆದ್ರೂ ನೀವು ಈ ನೀಚನಿಗೆ ಪುನರ್ಜನ್ಮ ನೀಡಿ ಕಾಪಾಡಿದ್ರಿ ಸಾಯಿನಾಥ. ಇದುವರೆಗೂ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದ ನಾನು ಇವತ್ತಿನಿಂದ, ಈ ಕ್ಷಣದಿಂದ ನಾಡಿನಾದ್ಯಂತ ನಿಮ್ಮ ನಾಮಸ್ಮರಣೆ ಮಾಡ್ತಾ ಉಳಿದಿರೋ ನನ್ನ ಆಯುಷ್ಯನ್ನೆಲ್ಲ ಕಳಿಬೇಕು ಅಂತಿದ್ದೀನಿ ಬಾಬಾ. ಆಶೀರ್ವಾದ ಮಾಡಿ ಬಾಬಾ. ಹೇ ರಾಮ್, ದೇವರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಜೈ ಸಮರ್ಥ ಸದ್ಗುರು ಸಾಯಿನಾಥ ಮಹಾರಾಜ್ಗೆ. ಸಾಯಿರಾಮ್. ಸಾಯಿರಾಮ್ ಬಾಬಾ, ಇವರು ಬೂಟಿ ಸಾಹೇಬರು ತಮ್ಮ ದರ್ಶನಕ್ಕೆ ಬಂದಿದ್ದಾರೆ. ಅಲ್ಲ ಮಾಲಿ ಬಾಬಾ, ನಿನ್ನೇನು ಬಂದಿದ್ದೆ, ತಮ್ಮ ದರ್ಶನ ಆಗ್ಲಿಲ್ಲ. ಕೋರ್ಟ್ ಕೆಲಸಕ್ಕೆ ಅಂತ ಊರಿಗೆ ಹೋಗ್ತಾ ಇದ್ದಾಗ ಕುದುರೆ ಗಾಡಿ ಕೆಟ್ಟೋಯ್ತು. ಅದನ್ನು ಸರಿಪಡಿಸುವವರೆಗೂ ಒಂದು ಮರದ ಕೆಳಗೆ ವಿಶ್ರಾಂತಿ ಪಡಿತಾ ಇದ್ದೆ. ಇದ್ದಕ್ಕಿದ್ದಾಗೆ ಹಾವೊಂದು ಕಚ್ಚಿಬಿಡುವುದಲ್ಲಿತ್ತು. ಆಗ ನಾನು ಬಾಬಾ ಅಂತ ಕಿರಿಚು. ಆಗ ತಾವು ಮುಂಗುಸಿ ರೂಪದಲ್ಲಿ ಬಂದು ನನ್ನ ಪ್ರಾಣ ಕಾಪಾಡಿದ್ರಿ. ನನ್ನ ಪ್ರಾಣ ಕಾಪಾಡಿದೆ ತಮ್ಮ ದರ್ಶನ ಮಾಡಿಕೊಂಡೇ ಹೋಗ್ಬೇಕು ಅಂತ ಶ್ಯಾಮ ಪಂಡಿತರ ಜೊತೆ ನಾನು ನಿನ್ನೆ ರಾತ್ರಿ ಧರ್ಮಛತ್ರದಲ್ಲಿ ಮಲಗಿದ್ದೆ. ಆಗ ತಾವು ನನ್ನ ಕನಸಿನಲ್ಲಿ ಬಂದು ನನಗೆ ಕೃಷ್ಣ ಮಂದಿರ ನಿರ್ಮಾಣ ಮಾಡಬೇಕು ಅಂತ ಆಜ್ಞೆ ಮಾಡಿದ್ರಿ. ಅಂತ ಪುಣ್ಯ ಕಾರ್ಯ ಮಾಡೋ ಅವಕಾಶ ತಾವು ನನಗೆ ಕಲ್ಪಿಸಿಕೊಟ್ರಿ. ನನ್ನಂತ ಭಾಗ್ಯಶಾಲಿ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಬಾಬಾ, ಯಾರೂ ಇಲ್ಲ. ನೋಡಿ, ಕೃಷ್ಣ ಮಂದಿರ ಕಟ್ಟು ಅಂತ ಹೇಳಿದ್ದು ನಾನೇ ತಾನೇ. ಯಾರ್ಯಾರ ಕೈಲಿ ಏನೇನ್ ಮಾಡಿಸ್ಕೋಬೇಕೋ ಅದು ಅವನಿಗೆ ಗೊತ್ತು. ಹೇಳ ಅಲ್ಲ ಮಾಲಿಕ್. ಪಂಡಿತರೆ,
ಆಯ್ತು. ಗಂಗ ಜಟಾಧರ ಗೌರಿ ಶಂಕರ ಗಿರಿಜಾ ಮನೋರಮಣ ಗಂಗ ಜಟಾಧರ ಗೌರಿ ಶಂಕರ ಗಿರಿಜಾ ಮನೋರಮಣ ಜಯ ಮೃತ್ಯುಂಜಯ ಮಹದೇವ ಮಹೇಶ್ವರ ಮಂಗಳ ಶುಭ ಚರಣ ಜಯ ಮೃತ್ಯುಂಜಯ ಮಹದೇವ ಮಹೇಶ್ವರ ಮಂಗಳ ಶುಭ ಚರಣ ನಂದಿ ವಾಹನ ನಾಗಭೂಷಣ ನಿರುಪಮ ಗುಣ ಸದನ ನಂದಿ ವಾಹನ ನಾಗಭೂಷಣ ನಿರುಪಮ ಗುಣ ಸದನ ನಟನ ಮನೋಹರ ನೀಲಕಂಠ ಸಾಯಿ ನಟನ ಮನೋಹರ ನೀಲಕಂಠ ಸಾಯಿ ನೀರಜದಳ ನಯನ ಗಂಗ ಜಟಾಧರ ಗೌರಿ ಶಂಕರ ಗಿರಿಜಾ ಮನೋರಮಣ ಗಂಗ ಜಟಾಧರ ಗೌರಿ ಶಂಕರ ಗಿರಿಜಾ ಮನೋರಮಣ ಪಾಹಿ ಪರಾತ್ಪರ ಪಾಹಿ ಕೃಪಾಕರ ಪರ ಶಿವ ಶಶಿಧರ ಸಾಯಿ ಶಿವ ಪಾಹಿ ಪರಾತ್ಪರ ಪಾಹಿ ಕೃಪಾಕರ ಪರ ಶಿವ ಶಶಿಧರ ಸಾಯಿ ಶಿವ ಜಯ ಪರಮೇಶ್ವರ ಜಯ ಜಗದೀಶ್ವರ ಸ್ಮರ ಹರ ಶುಭಕರ ಸಾಯಿ ಶಿವ ನಿತ್ಯ ನಿರಂಜನ ನಿರ್ಮಲನೆ ಸಾಯಿ ನಿತ್ಯ ನಿರಂಜನ ನಿರ್ಮಲನೆ ತೋರಿಸು ನೀ ಕರುಣ ಗಂಗ ಜಟಾಧರ ಗೌರಿ ಶಂಕರ ಗಿರಿಜಾ ಮನೋರಮಣ ಗಂಗ ಜಟಾಧರ ಗೌರಿ ಶಂಕರ ಗಿರಿಜಾ ಮನೋರಮಣ ಶಿಷ್ಟ ಶುಭಂಕರ ದುಷ್ಟ ಭಯಂಕರ ಚರ್ಮಾಂಬರಧರ ಸಾಯಿ ಶಿವ ಶಿಷ್ಟ ಶುಭಂಕರ ದುಷ್ಟ ಭಯಂಕರ ಚರ್ಮಾಂಬರಧರ ಸಾಯಿ ಶಿವ ಪರಮ ಕೃಪಾಳು ದೀನ ದಯಾಳು ಪಾರ್ವತಿ ರಮಣನೆ ಸಾಯಿ ಶಿವ ಈಶ ಮಹೇಶ ಫಣೇಶ ಶಿವ ಸಾಯಿ ಈಶ ಮಹೇಶ ಫಣೇಶ ಶಿವ ಸುರಮುನಿ ನುತ ಚರಣ ಗಂಗ ಜಟಾಧರ ಗೌರಿ ಶಂಕರ ಗಿರಿಜಾ ಮನೋರಮಣ ಜಯ ಮೃತ್ಯುಂಜಯ ಮಹದೇವ ಮಹೇಶ್ವರ ಮಂಗಳ ಶುಭ ಚರಣ ನಂದಿ ವಾಹನ ನಾಗಭೂಷಣ ನಿರುಪಮ ಗುಣ ಸದನ ನಟನ ಮನೋಹರ ನೀಲಕಂಠ ಸಾಯಿ ನೀರಜದಳ ನಯನ ಗಂಗ ಜಟಾಧರ ಗೌರಿ ಶಂಕರ ಗಿರಿಜಾ ಮನೋರಮಣ ಜಯ ಮೃತ್ಯುಂಜಯ ಮಹದೇವ ಮಹೇಶ್ವರ ಮಂಗಳ ಶುಭ ಚರಣ ಗಂಗ ಜಟಾಧರ ಗೌರಿ ಶಂಕರ ಗಿರಿಜಾ ಮನೋರಮಣ ಗಂಗ ಜಟಾಧರ ಗೌರಿ ಶಂಕರ ಗಿರಿಜಾ ಮನೋರಮಣ ಯಾವ ಜನ್ಮದ ಪುಣ್ಯವೋ ಏನೋ ನೀವು ನನ್ನ ಕನಸಿನಲ್ಲಿ ಬಂದು ಇಲ್ಲಿ ಕೃಷ್ಣ ಮಂದಿರ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರಿ. ಆ ಕನಸು ಈಗ ನನಸಾಗ್ತಾ ಇದೆ. ಅದೇ ರೀತಿ ನಾಗಪುರದಲ್ಲಿ
ಕೃಷ್ಣನ ಅಮೃತಶಿಲೆ ವಿಗ್ರಹ ಕೂಡ ಸಿದ್ಧವಾಗ್ತಾ ಇದೆ. ಆಗ್ಲಿ ಭೂಟಿ, ಯಾವ ಯಾವ ಕಾಲಕ್ಕೆ ಏನೇನ್ ನಡಿಬೇಕು ಅದು ನಡೆಯುತ್ತೆ. ಬಾಬಾ, ಆ ಕೃಷ್ಣನ ಪ್ರತಿಷ್ಠಾಪನೆಗೆ ಒಳ್ಳೆ ಮುಹೂರ್ತ ತಿಳಿಸಿದರೆ ಆ ಕೃಷ್ಣ ನಾನ್ ಯಾಕಾಗ್ಬಾರ್ದು? ಬಾಬಾ, ಏನಾಯ್ತು ರಾಮಚಂದ್ರ ಪಾಟೀಲ್? ಅದೇನೋ ಗೊತ್ತಿಲ್ಲ ಬಾಬಾ, ರಾತ್ರಿಯಿಂದ ಯಾಕೋ ನನ್ನೆದೆ ಹೊಡ್ಕೋತಾ ಇದೆ. ಸತ್ತೋಗ್ತೀನಿ ಅನ್ನೋ ಭಯ ಆವರಿಸ್ಬಿಟ್ಟಿದೆ ಬಾಬಾ. ಏನ್ ಮಾತಾಡ್ತಿದ್ದ ನೀನು? ಬಾಬಾನ ನಂಬ್ದವ್ರಿಗೆ, ಸಾಯಿ ಸ್ಮರಣೆ ಮಾಡಿದವ್ರಿಗೆ ಎಂದಿಗೂ ಅಕಾಲ ಮೃತ್ಯುವಿನ ಭಯನೇ ಇರೋದಿಲ್ಲ. ನೀರ್ ತಗೊಂಡು ಹೋಗಿ ಮಂದಿರದಲ್ಲಿ ಇಟ್ಬಿಟ್ಟು ವಿಶ್ರಾಂತಿ ತಗೋ. ಬಾಬಾ, ನಿಮ್ಮ ಪರೋಕ್ಷದಲ್ಲಿ ನನಗೆ ವಿಶ್ರಾಂತಿ, ಮನಃಶಾಂತಿ ಸಿಗತ್ತಾ? ತಾತ್ಯ, ಭಾಷೆಗೆ ಸಿಲುಕದ ಬಂಧನದಲ್ಲಿ ನನ್ನನ್ನು ಕಟ್ಟಿ ಹಾಕಿ ನಿನ್ನ ಗುಂಡಿಗೆಯಲ್ಲಿ ನನ್ನ ಬಂಧಿಸಿರುವಾಗ ಪರೋಕ್ಷ ಅಪರೋಕ್ಷಕ್ಕೆ ಜಾಗ ಎಲ್ಲಿರುತ್ತೆ? ನೀನೆಲ್ಲಿದ್ರೆ ನಾನು ಅಲ್ಲೇ ಇರ್ತೀನಿ. ಹೋಗು, ಹೋಗಿ ವಿಶ್ರಾಂತಿ ತಗೋ. ಹೋಗು. ಬಾಬಾ, ಬಹಳ ದಿವಸಗಳಿಂದ ನಿಮ್ಮನ್ನು ಒಂದು ವಿಷಯ ಕೇಳಬೇಕು ಅಂತಿದ್ದೆ. ಏನ್ ಶ್ಯಾಮ? ಅಲ್ಲ, ಹಂಸತೋಲಿಕಾ ತಲ್ಪದ ಮೇಲೆ ಮಲಗಿಸಿ ಮೆತ್ತಗಿರೋ ದಿಂಬು ಕೊಡೋಕೆ ಬೇಕಾದಷ್ಟು ಜನ ಭಕ್ತರು ತುದಿಗಾಲಿನಲ್ಲಿ ನಿಂತಿರುವಾಗ ನೀವು ಕೇವಲ ಒಂದು ಇಟ್ಟಿಗೆನ ತಲೆದಿಂಬಾಗಿಟ್ಕೋತಿದ್ದೀರಲ್ಲ, ಇದು ಮಾಮೂಲಿ ಇಟ್ಟಿಗೆಯಲ್ಲ ಶ್ಯಾಮ ಪಂಡಿತರೇ. ನೋಡಿದ್ರೇನ್ರು, ನಿನ್ನೆ ಮೊನ್ನೆ ಬಂದಿರುವ ಹುಡುಗನ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಾರೆ ನಮ್ಮ ಗುರುಗಳು. ಮಾಡ್ತೀನಿ. ಓಂ ಗುರುದೇವ ನಮೋ ನಮಃ. ಈ ಇಟ್ಟಿಗೆಗೂ ನನ್ನ ಪ್ರಾಣಕ್ಕೂ ವಿಶಿಷ್ಟವಾದ ಸಂಬಂಧ ಇದೆ ಶ್ಯಾಮ. ನಮ್ಮ ಬೆಂಕೋಸ ಗುರುಗಳ ಜ್ಞಾಪಕಾರ್ಥವಾಗಿ ಅಂದಿನಿಂದ ನನ್ನ ಪ್ರಾಣಕ್ಕೆ ಸಮಾನವಾಗಿ ಕಾಪಾಡಿಕೊಂಡಿದ್ದೀನಿ. ರಾಮಚಂದ್ರ ಪಾಟೀಲ್ ಬಾಬಾ, ನಿಜವಾಗ್ಲೂ ಆಪತ್ನಲ್ಲಿರೋದು ನೀನಲ್ಲ, ತಾತ್ಯ. ಬಾಬಾ, ಏನ್ ಹೇಳ್ತಿದ್ದೀರಾ? ಹೌದು, ಇನ್ ಸ್ವಲ್ಪ ದಿವಸದಲ್ಲೇ ತಾತ್ಯನಿಗೆ ಮರಣ ಸಂಭವಿಸುತ್ತೆ. ಅಬ್ದುಲ್ಲಾ, ಬಾಬಾ, ಯಾಕೆ ಭಯ? ಬಾಬಾ, ಬಾಬಾ, ಗೊತ್ತಿಲ್ಲದೆ ನಡೆದಿರೋದಕ್ಕೆ ನೀನೇನ್ ಮಾಡ್ತೀಯ? ಪರವಾಗಿಲ್ಲ, ಹೋಗು, ನಿನ್ ಕೆಲಸ ನೋಡ್ಕೋ. ಏನಾಯ್ತು ಬಾಬಾ? ಶ್ಯಾಮ, ಇಟ್ಟಿಗೆ 2 ಹೋಳಾಯ್ತು. ಅಯ್ಯೋ, ಇಲ್ಲಿ ನನ್ನ ಕೆಲಸ ಮುಗಿತಾ ಬಂತು. ಬಾಬಾ, ಪಂಡಿತ್ರೆ, ಈ ಕೆಮ್ಮು ನನ್ನ ಕೈಯಿಂದ ತಡ್ಕೊಳಕ್ ಆಗ್ತಿಲ್ಲ. ಸತ್ತೋಗ್ತೀನಿ ಅಂತ ಭಯ ಆಗ್ತಿದೆ. ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ಆ
ಭಗವಾನ್ ಸಾಯಿಬಾಬಾನ ಕೃಪಾಶೀರ್ವಾದ ನಮ್ಮ ಮೇಲಿರೋ ತನಕ ಯಾವ ಮೃತ್ಯುನು ಖಂಡಿತ ನಮ್ಮ ಹತ್ರ ಸುಳಿಯಲ್ಲ. ಧೈರ್ಯವಾಗಿರು, ಧೈರ್ಯವಾಗಿರು, ಧೈರ್ಯವಾಗಿರು. ಏನಾಯ್ತು ಬಾಬಾ? ಲಕ್ಷ್ಮಿ, ಇದುವರೆಗೂ ಒಬ್ಬ ತಂದೆಗೆ ಮಗಳು ಸೇವೆ ಮಾಡೋ ಹಾಗೆ ಮಾಡಿ ನಿನ್ನ ಬಾಳನ್ನ ಹುಲಿತ ಮಾಡ್ಕೊಂಡಿಯಮ್ಮ. ಬಾಬಾ, ಯಾಕೆ ಬಾಬಾ ಇವತ್ತೇನೇನೋ ಮಾತಾಡ್ತಾ ಇದ್ದೀರಿ? ಅವಿರತವಾಗಿ ಸೇವೆ ಮಾಡಿರೋ ನಿನಗೆ ನಾನು ಹೇಳ್ಕೊಡ್ಲಿ? ಬಾಬಾ, ಈ 9 ನಾಣ್ಯ ಕೊಡ್ತೀನಿ, ತಗೊಮ್ಮ. ಏನಿದು ಬಾಬಾ? ಇವು ನವವಿಧವಾದ ಭಕ್ತಿಯ ಸಂಕೇತಗಳು. ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವ, ಅರ್ಚನ, ನಮಸ್ಕಾರ, ದಾಸ್ಯ, ಸಖ್ಯ, ಆತ್ಮನಿವೇದನೆಗಳ ಪ್ರತಿರೂಪ. ಇವುಗಳನ್ನ ಶ್ರದ್ಧೆಯಿಂದ ಯಾರು ಆಚರಿಸ್ತಾರೋ ಅವರಿಗೆ ಕೈವಲ್ಯ ಪ್ರಾಪ್ತಿಯಾಗುತ್ತೆ, ಮನಃಶಾಂತಿ ಲಭಿಸುತ್ತೆ. ಪ್ರತಿದಿನ ಭಿಕ್ಷಾಟನೆ ಮಾಡೋ ಈ ಫಕೀರ ತನ್ನ ಕೊನೆ ಗಳಿಗೆಯಲ್ಲಿ ಈ ನಾಣ್ಯಗಳನ್ನ ಇಡ್ತಾ ಇದ್ದಾನೆ. ತಗೋ ತಗೋ. ಪಂಡಿತ್ರೆ, ನನ್ ಕೆಮ್ಮು ಹೋಯ್ತು, ನನ್ ನೋವೆಲ್ಲ ಹೋಯ್ತು, ನಿಜವಾಗ್ಲೂ ನನ್ ರೋಗ ಎಲ್ಲ ವಾಸಿ ಆಗೋಗಿದೆ ಪಂಡಿತ್ರೆ. ಯಾವುದೋ ಶಕ್ತಿ ನನ್ನನ್ನು ಮತ್ತೆ ಆರೋಗ್ಯವಂತನಾಗಿ ಮಾಡ್ಬಿಟ್ಟಿದೆ. ಯಾವ ಶಕ್ತಿನೂ ಅಲ್ಲ ತಾತ್ಯ, ನಾವೆಲ್ಲ ನಂಬಿರೋ ಆ ಭಗವಾನ್ ಶ್ರೀ ಸಾಯಿಬಾಬಾನೇ ನಿನಗೆ ಪುನರ್ಜನ್ಮ ನೀಡಿದ್ದಾರೆ. ಹೌದು ಬಾಬಾ, 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 ಬಾಬಾ. ನನ್ ಪ್ರಾಣ ಕೊಟ್ಟಾದ್ರು ತಾತ್ಯನ ಉಳಿಸ್ತೀನಿ ಅಂತ ನಮ್ಮಮ್ಮಂಗ್ ಮಾತು ಕೊಟ್ಟ ಹಾಗೆ ನನ್ ಪ್ರಾಣ ಉಳಿಸೋದಕ್ಕೋಸ್ಕರ ನೀನ್ ದೇಹ ತ್ಯಾಗ ಮಾಡ್ಬೇಕು ಅಂತಿದ್ಯಾ ಬಾಬಾ? ಬೇಡ ಬಾಬಾ, ಬೇಡ. ನನ್ನೊಬ್ಬನಿಗೋಸ್ಕರ ನಿನ್ನನ್ನೇ ನಂಬಿರೋ ಇಷ್ಟೊಂದು ಜನ ಭಕ್ತರನ್ನು ಬಿಟ್ಟು ಹೋಗ್ಬೇಡ ಬಾಬಾ. ನಮ್ಮನ್ನೆಲ್ಲ ಅನಾಥರಾಗಿ ಮಾಡಿ ಹೋಗ್ಬೇಡ ಬಾಬಾ, ಬೇಡ ಬಾಬಾ. ನಾನು ಈ ಆಕಾರವನ್ನು ಬಿಟ್ಟು ಹೋಗ್ತೀನಿ ಹೊರತು ನಿಮ್ಮ ಮನೋಪ್ರಾಕಾರವನ್ನೆಲ್ಲ. ಯಾರು ಸರ್ವಸ್ವವನ್ನು ತ್ಯಜಿಸಿ ನನ್ನನ್ನು ಪೂಜಿಸುತ್ತಾರೋ ಅವರಿಗೆ ಋಣಿಯಾಗಿರ್ತೀನಿ. ಅಹಂಕಾರವನ್ನು ತೊರೆದು ಅಜ್ಞಾನವನ್ನು ತ್ಯಜಿಸಿ ಯಾರು ಶ್ರದ್ಧಾಭಕ್ತಿಯಿಂದ ನನ್ನನ್ನು ಭಜಿಸುತ್ತಾರೋ ಅವರ ಹಿಂದೆಯೇ ಇದ್ದು ನಾನು ಕಾಪಾಡ್ತೀನಿ. ಪ್ರೇಮ ಸ್ವರೂಪಿಗಳೇ, ನಿಮ್ಮಲ್ಲಿ ಮನೆ ಮಾಡಿರುವ ಜಾತಿ ಮತಗಳ ವೈಷಮ್ಯವನ್ನು ಅಳಿಸಿ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಬೌದ್ಧರು, ಸಿಖ್ಖರು, ಎಲ್ಲಾ ಮತಗಳೂ ಒಂದೇ, ಎಲ್ಲರ ದೇವರು ಒಬ್ಬನೇ. ಸಬ್ಕಾ ಮಾಲಿಕ್ ಏಕ್ ಹೈ, ಸಬ್ಕಾ ಮಾಲಿಕ್ ಏಕ್ ಹೈ. ನೀವ್ ಹೇಳ್ದಾಗೆ ನಡ್ಕೋತೀವಿ, ನಮ್ಮನ್ನು ಬಿಟ್ಟು ಹೋಗ್ಬೇಡಿ ಬಾಬಾ, ನಮ್ಮನ್ನು ಮಾತ್ರ ಬಿಡಬೇಡಿ. ಪ್ರತಿಯೊಂದು ಅವತಾರಕ್ಕೂ ಅಂತ್ಯ ಇದ್ದೇ ಇರುತ್ತೆ. ಅಂತ್ಯ ಆದ್ಮೇಲೆ ಇನ್ನೊಂದು ಅವತಾರ ಆರಂಭ ಆಗೇ ಆಗತ್ತೆ. ಈ ಅವತಾರವನ್ನು ಮುಗಿಸಿ ಇನ್ನೊಂದು ಅವತಾರದಲ್ಲಿ ನಾನು ದರ್ಶನ ಕೊಡ್ಬೇಕಲ್ವಾ?
ಅವತಾರ ಮುಗಿದು ಮುಂದಿನ ಅವತಾರದಲ್ಲಿ ದರ್ಶನ ಕೊಡಬೇಕಲ್ಲವೇ ಎಂದು ಹೇಳಿದಂತೆ 1918 ಅಕ್ಟೋಬರ್ 15ನೇ ತಾರೀಖು ವಿಜಯದಶಮಿ ದಿನದಂದು ಅವರ ಆತ್ಮವು ದೇಹದಿಂದ ಹೊರಬಂದಿತು. ಬಾಬಾರ ಹೇಳಿಕೆಯಂತೆ ಅವರ ದೇಹವನ್ನು ಕೃಷ್ಣ ಮಂದಿರದಲ್ಲಿ, ಅಂದರೆ ಎಲ್ಲಿ ಕೃಷ್ಣನ ಅಮೃತಶಿಲೆಯನ್ನು ಪ್ರತಿಷ್ಠಾಪಿಸಬೇಕೆಂದಿದ್ದರೋ ಅಲ್ಲಿ ಸಮಾಧಿ ಮಾಡಲಾಯಿತು. ಮಹಾರಾಷ್ಟ್ರ ರಾಜ್ಯ ಅಹಮದ್ನಗರ್ ಜಿಲ್ಲೆ ಕೋಪರ್ಗಾಂವ್ ತಾಲೂಕಿನಲ್ಲಿರೋ ಶಿರಡಿ ಗ್ರಾಮ ಪುಣ್ಯಕ್ಷೇತ್ರವಾಗಿ ಭಕ್ತ ಕೋಟಿ ಸಮೂಹಕ್ಕೆ ಸತ್ಯ, ಧರ್ಮ, ಶಾಂತಿ, ಪ್ರೇಮ, ಸುಖ ಸಮೃದ್ಧಿಗಳನ್ನು ಬಾಬಾರು ನೀಡುತ್ತಲಿದ್ದಾರೆ.